ಯಾವ ನನಗೆ ಆಗಬಾರ್ದು ಅನ್ನೋರು ಎಷ್ಟು ಮಂದಿ ಇದ್ದೀರಿ ಹೇಳ್ರಿ. ನಾವು ವಿವೇಕವಂತಗೆ ಬರ್ತೈತೆ ಅದು. ಯಾಕೆ ಅವನಲ್ಲಿ ವಿವೇಕ ಇತ್ತಂದ್ರೆ ದೋಷ ಕಾಂತಾನವ. ನಾವು ವಿವೇಕ ಇಲ್ಲದಕ್ಕೆ ಇವ ಸುಖರೂಪ ಅಂತ ಇವ ಖರೆ ಅಂತ ತಿಳ್ಕೊಂಡು ಇವುಗಳನ್ನು ಬೇಡ್ತೀವಿ. ವಿವೇಕ ವಿರಹಿತರಿಗೆ ಇವೆಲ್ಲ ಪರಮಾರ್ಥವೆನಿಸಿ ತೋರ್ಪೆ. ಇವ ಸುಖರೂಪ ಅಂತ ಅನಿಸ್ತಾವ ನಮಗೆ. ಅದಕ್ಕೆ ನಾವು ವಿವೇಕವಂತರ ಆಗ್ಬೇಕಾಗೈತೆ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಯಾವುದು ನಿತ್ಯ ಐತಿ, ಯಾವುದು ಅನಿತ್ಯ ಐತಿ, ಯಾವ್ದು ಹಿತ ಯಾವ್ದು ಅಹಿತ ಐತಿ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆದಾಗ ಅನಿತ್ಯವಾದದ್ರಲ್ಲಿ ಅಹಿತವಾದದ್ರಲ್ಲಿ ಸ್ವಾಭಾವಿಕವಾಗಿ ಉದಾಸೀನ ಭಾವ ಬರ್ತದೆ, ವೈರಾಗ್ಯ ಬರ್ತದೆ. ಏನ್ ವಿವೇಕನ ಅದಕ್ಕೆ ಕಾರಣ. ವಿಚಾರದ ಬೆಳಕು ಬೆಂದಾಗ ಇದ್ರ ದೋಷ ಕಾಣ್ತೈತಿ ನಮ್ಗೆ. ವಿಚಾರಕ್ಕೆ ಮುಖ ಕೊಡ್ಲಿಲ್ಲ ಅಂದ್ರೆ ನಾವು ಹಂಗ ಕಣ್ಣು ಮುಚ್ಕೊಂಡು ಹೊಂಟೇವಿ. ಏನ್ ಯಾವಾಗಪ್ಪ ನೀನು ಜಾಗೃತ ಆಗೋದು, ಶಾನೆ ಆಗೋದು ಯಾವಾಗ ನೀನು? ಮತ್ತು ಅಜ್ಞಾನದಾಗ ಬಿದ್ದು ಹೋಗುದು ನೋಡ್ರಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಎಚ್ಚರಾಗು ಅಂದಾರ. ಇದ್ರ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ, ಅವ್ರು ಮೂರ್ಖರನ ಅಂತ. ಏನ್ ಯಾವಾಗ ವಿಚಾರ ಮಾಡೋದು? ಹಂಗ ಓದುವಲ್ವ ನಿನ್ಗೆ ಎಲ್ಲ ಆವಿಷ್ಯ ಎಲ್ಲ ಇದ್ರಾಗ ಕಳೆದಿಲ್ಲ. ಈ ವಿಚಾರ ಮಾಡಿ ನೋಡ್ಕೊ ತಗೊಂಡಿರಿ. ಸುಖದಡೆಗೆ ಹೊಂಟೇವಿ, ದುಃಖದಡೆಗೆ ಹೊಂಟೇವಿ ನೋಡು. ಏನ್ ಎಷ್ಟು ಹೇಳಿದ್ರು ಮೂರ್ಖರಿಗೆ ಇದು ಹೊಳೆದನೇ ಇಲ್ಲ. ಏನ್ ಅದಕ್ಕೆ ಔಷಧ ಇಲ್ಲ ಅಂದಾರ. ಎಲ್ಲದಕ್ಕೂ ಔಷಧ ಐತಿ, ಮೂರ್ಖರ ಸ್ವಭಾವಕ್ಕೆ ಔಷಧ ಇಲ್ಲ ಅಂತ ಅದಕ್ಕೆ ಹೇಳ್ಯಾರ. ಸರ್ವಸ್ಯ ಅಸ್ತಿ ಔಷಧಂ ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂದ್ರೆ ಬಾಳೆದಾಗ ಸಂಸಾರದಲ್ಲಿ ಸುಖವನ್ನು ಭಾವಿಸುವರು. ಈ ಜಗತ್ತಿನ ವಸ್ತುಗಳನ್ನು ಹೊಂದಿ ಸುಖ ಹೊಂದಬೇಕನ್ನೋರೆಲ್ಲರೂ ಮೂರ್ಖರು ಅಂತ. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಆ ಸಂಘದಿಂದ ದೂರ ಇರಾಕ ಕಲಿಬೇಕು ಅಂತ. ಮೂರ್ಖರ ಸಂಘದಾಗ ಇರಾಕ ಹೋಗೋದು ಬಾಳತ್ತು. ಅದು ತನ್ನಂಗ ಮಾಡ್ಕೋತೈತಿ ಅದ ಮೂರ್ಖರ ಸಂಘ. ಏನ್ ನಮ್ಮ ಪರಿಸ್ಥಿತಿ ಹಂಗಾಗಿದೆ. ಸುತ್ತು ಕಡೆ ಎಲ್ಲ ಅವರ ಅದಾವ. ಪರಿಸರ ಸುತ್ತು ಕಡೆ ತಂದೆ ತಾಯಿನೂ ಅವರನ, ಸುತ್ತಮುತ್ತಲು ಪರಿಸರನೂ ಅವರನ. ನಿನಗೂ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ, ಎಂದು ಉದ್ಧಾರ ಆಗ್ಬೇಕು ಹೇಳ? ಏನ್ ಕಾಮ ಸುಖವು ಸ್ವಪ್ನಕ್ಕೆ ಸಮವೆಂದು ತಿಳಿದು ಅದನ್ನು ನೆನೆಸಬೇಡ ಅಂತ. ಅದಕ್ಕಾಗಿ ಬಿಡ್ಕೋತೇವೆ ಎಲ್ಲ ಜಗತ್ತಿನ ಜನ, ಎಲ್ಲ ಲೋಕದವರು. ಅದಕ್ಕಾಗಿ ಹೌದಿಲ್ಲ? ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹ್ಯಲಂಪಟದ ಬದುಕು ಅಂತ. ಬರೇ ಅದಕ್ಕಾಗಿ ಇನ್ನೂ ಹೊಳೆಯವಲ್ಲ ನಿನಗದ್ರ. ಎಷ್ಟು ಜನ್ಮಾತಿ ಹುಟ್ಟಿ ಬಂದದನಿಂದ ಆ ಸುಖ ಸಿಗ್ತೈತಿ ಅಂತ ಪ್ರಯತ್ನ ಮಾಡಾಕೈತಿ. ಅದ್ರ ಪರಿಣಾಮ ಏನಾಗೈತಿ ಅನ್ನೋದನ್ನ ತಿರುಗಿ ನಿಂತು ವಿಚಾರ ಮಾಡಿ ನೋಡ್ಕೊ. ಇದು ಹೊಳಿದ ಭಾಳ ಕಠಿಣ ಐತಿ. ಯಾಕೆ ವಿಚಾರ ಮಾಡಕ್ ಪುರ್ಸೊತ್ತಿಲ್ದಂಗ ನಾವು ಅದರಾಗ ತೊಡಗಿಬಿಟ್ಟಿವಿ. ಅದನ್ನ ಬಿಟ್ಟು ಸ್ವಲ್ಪ ಈ ಕಡೆ ಮುಖ ಕೊಟ್ಟಾಗ ಅದು ಹೊಳಿತೈತಿ ನಮಗೆ. ಅದಕ್ಕೆ ವೇಳೆನ ಕೊಡೋದಿಲ್ಲ, ನಿಂದು ಹೊಳಿಬೇಕು ಯಾವಾಗ ನಮ್ಗೆ. ಎಲ್ಲ ವೇಳೆ ಎಲ್ಲ ಇದಕ್ಕಾಗಿ ಕೊಟ್ಟು ಬಿಟ್ಟಿವಿ ನಾವು, ಹೌದಿಲ್ಲ? ವಿಶೇಷಂಗರ ವಿಷಯ ಭೋಗಕ್ಕಾಗಿ ನಿನ್ನ ವೇಳೆ ಎಲ್ಲ, ಆಯುಷ್ಯದ ವೇಳೆ ಎಲ್ಲ ಅದ್ರಾಗ ಕಳೆದ ಎಲ್ಲಿ ಹೊಳಿಬೇಕು ನೀನು? ಒಂದು ಸ್ವಲ್ಪರ ಇದಕ್ಕೆ ಮೀಸಲಾಗಿ ಇಟ್ಟಿದ್ರೆ ವೇಳೆ ಇದು ಹೊಳಿತೈತೆ ನಿನಗೆ. ಇಲ್ಲ ಎಲ್ಲಿ ಹೊಳಿಬೇಕು? ಬರೇ ಬಾಳ್ಯಾಕ್ ಬಡ್ಕೊಂಡು ಸತ್ತು ಹೋದ ಕೆಲಸ. ಜಗತ್ತಿನ ಜನ ಎಲ್ಲ ಇದಕ್ಕಾಗಿ ಬಡ್ಕೊಂಡು ಸತ್ತು. ಎಲ್ಲೇ ಒಬ್ಬವ ವಿಚಾರವಂತ ಇದಕ್ಕಾಗಿ ಆ ವೇಳೆಯನ್ನು ಮೀಸಲಾಗಿ ಇಟ್ಕೊಂಡು ಅದರ ಲಾಭ ಮಾಡ್ಕೊಳ್ಳೋ. ಏನ್ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನೇನು ಅಂತ. ವ್ಯರ್ಥ ಹೋಲಿಕತ್ತದ ನಮ್ಮ ಕಾಲ, ವೇಳೆ, ಆಯುಷ್ಯದ ವೇಳೆ.
ಅದು ಕ್ರಮೇಣ ಕಡಿಮೆ ಆಕೋಂತ ಹೊಂಟೈತಿ. ಆಯುಷ್ಯ ಏನು ಅದೇನು ನಿನಗೆ ವೃದ್ಧಿ ಆಗುದಿಲ್ಲ. ಕಾಲನ ಕೊಡ್ಲಿ ಪೆಟ್ಟು ಬೀಳಿಕತೈತೆ ಆಯುಷ್ಯವೆಂಬ ಬಡ್ಡಿಗೆ. ಹೌದಿಲ್ಲ? ಹಾರ್ಟ್ ಹೆಂಗೆ ಬಡ್ಕೊಂತ ಅಂದ್ರೆ ಕಡಿಮೆ ಆತ ಒಮ್ಮೆ. ಲಬ್ ಡಬ್ ಅಂದ್ರೆ ಹೋತೆ. ಬಡ್ಕೊಳತೈತಿಲ್ಲ ಹಾರ್ಟ್. ಬಡ್ಕೊಂಡು ಎತ್ತಾಗ ಹೊಂಟೈತಿ ನೋಡ್ಕೋ. ರುದ್ರ ಭೂಮಿಗೆ ಹೊಂಟೈತೆ ಅದು. ನಾವು ತಿಳ್ಕೊಂಡೇವೆ ನಾ ಹಂಗ ಇರ್ತೇನೆ ಅಂತ. ಶರೀರ ಹಂಗೆ ಇಟ್ಕೋಕಾಕತ್ತೀನಿ. ಅದ್ರ ಯಾತ್ರೆ ಸ್ಮಶಾನದ ಕಡೆಗೆ ಹೊರಟೈತೆ, ರುದ್ರಭೂಮಿ ಕಡೆಗೆ. ಏನ್ ಖಬರೇ ಇಲ್ಲ ನಾವು. ದಿನಾಲು ಇದರ ಮಾತು ನೆನಪು ಮಾಡಿದ್ರು ಒಬ್ಬರು ಇದನ್ನ ನೆನಪು ಕಡೆ ಇದ್ರ ಕಡೆ ಎಲ್ಲ ಕೊಡು. ಮತ್ತು ಅಜ್ಞಾನ ಮುಸಿಗೆ ಬಿಡ್ತೈತಿ. ಮತ್ತು ಬಾಳೆದ ವ್ಯಾಮೋಹದಾಗ ಬಿದ್ದು ಹೊರ. ಇಷ್ಟು ವರ್ಷ ಆತಲ್ಲ ನೀ ಅದ್ರ ಬಗ್ಗೆ ಅದ್ರ ಬೆನ್ನು ಹತ್ತಿ ಅದ್ರ ಬಗ್ಗೆ ವಿಚಾರ ಮಾಡಕೈತಿ. ಈ ಜೀವನ ಎಲ್ಲ ಅದ್ರಾಗ ಕಳೆದಿಲ್ಲ. ಏನ್ ಲಾಭ ಅಂತ ಹೇಳಿ. ಯಾರು ವಿಚಾರ ಮಾಡಿರಿ? ಏನ್ ಕೊಟ್ಟಿಲ್ಲ ನೀ ಬಾಳೆ ನನಗೆ? ಇಷ್ಟೆಲ್ಲ ನಾನು ನಿನಗೆ ಕಾಳಜಿ ಅಂತ ಇದ್ರ ಬಗ್ಗೆ ನಿನಗೆ ಇದನ್ನ ಮಾಡಿರು, ನನಗೆ ಏನ್ ಕೊಡ್ತೀನಿ ನೀನು ಅಂತ ಯಾರು ವಿಚಾರ ಮಾಡಿರಿ? ಹೊಳೆ ತಿರುಗಿ ನಿಂತ ವಿಚಾರ ಮಾಡಿದ್ರೆ ಏನೂ ಇಲ್ಲ ಅಂತ. ಅದಕ್ಕೆ ಹೇಳೋದಿಲ್ರಿ, ತಿಳಿದು ನೋಡ್ರಿ ಏನು ಇಲ್ರಿ ಇದ್ರಾಗ ಅಂತ. ತಿಳಿಲೇ ಇದ್ದ ಮೂಲಕ ನಮಗೆ ಇದು ಸುಖರೂಪ ಅಂತ ಅನಿಸ್ತೈತಿ. ತಿಳಿಗೇಡಿದ ತನದ ಮೂಲಕ. ಹೌದಿಲ್ಲ? ಅದಕ್ಕೆ ನಮಗ ದುಃಖ ಬಂಧನ ಆಗೈತಿ. ತಿಳಿದು ನೋಡಿರ ದುಃಖನೂ ಇಲ್ಲ, ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಅದಕ್ಕೆ ಜ್ಞಾನದಿಂದಲೇ ನೋಡು ಮನುಜ ಯಾವುದು ಬಲುಪಾಡ ಅಂತ ಅದಕ್ಕೆ ಹೇಳ್ಯಾರ. ವಿವೇಕದ ಎಚ್ಚರಿಕೆಯನ್ನು ಮಾಡ್ಕೊ, ಜಾಗೃತ ಆಗುವಂತ. ಏನ್ ಈಗ ಮನುಷ್ಯನ ಜನ್ಮ ಬಂದತಿ, ಅದಕ್ಕೆ ಜಾಗೃತ ಅಂದಾರ. ಎಚ್ಚರ ಆಗ್ರಿ. ಈಗ ಅವಕಾಶ ಐತಿ. ಪ್ರತಿಯೊಬ್ಬ ಮಾನವನಿಗೂ ಇದನ್ನ ಹೊಂದಲಿಕ್ಕೆ ಬರ್ತೈತಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೋರಿ. ಅಮೃತಶ್ಯ ಪುತ್ರ, ಎಲ್ಲರೂ ಅಮೃತ ಸ್ವರೂಪರ ಅದೀವಿ, ಎಲ್ಲರೂ ದೇವರ ಅದಿರಿ ಅನ್ನೋದನ್ನ ತಿಳ್ಕೋರಿ. ಈಗ ಎಚ್ಚರ ಆಗ್ರಿ ಅಂದ ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತ. ರೇ ಅಮೃತಶ್ಯ ಪುತ್ರ ಶೃಣ್ವಂತು, ಕೇಳು. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಿಗಳ ಮುಖಾಂತರ ಕೇಳಿ ಎಚ್ಚರ ಆಗಿನಂತ. ಶೃಣ್ವಂತು ಅಮೃತಶ್ಯ ಪುತ್ರ ಜಾಗ್ರತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತ. ಅದ ನೆನಪನೆ ಉಳ್ಕೊ. ನೀ ಏನದಿ ಅದ ನೀನಾಗಿ ಉಳ್ಕೊ. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಡವನು. ಏನ್ ನಿನ್ನನ್ನು ನೀವು ಹೊಂದಾಕಿ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಏನ್ ಅಗದಿ ಸರಳ ಇದ್ದದ್ದು ನಮಗೆ ಕಠಿಣ ಹಾಕೊಂಡು ಕುಂದೈತಿ. ಏನ್ ಮೂರ್ಖ ಜನರ ಸಮೂಹದಲ್ಲಿ ಇರುವುದಕ್ಕಿಂತ ಅಡವಿಯಲ್ಲಿರುವುದು ಲೇಸು ಅಂದರು. ಆಚಾರ ಪ್ರಭೋ ಧರ್ಮ ಅಂದರು. ನಡತೆಗಿನ ಧರ್ಮ ಅಂತ ಹೇಳಿದ್ದು. ಏನ್ ಧರ್ಮದ ಮೂಲನ ಆಚರಣೆ. ಏನ್ ಎಂಥದ್ದು ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆಗೆ ಧರ್ಮ ಅಂತಾರೆ. ಅದಕ್ಕೆ ನಡತೆ ಅಂತಾರೆ. ಏನ್ ನಿನಗೆ ಹಿತ ಆಗ್ಬೇಕಾಗಿತ್ತಂದ್ರೆ ನೀ ಅಲ್ಲದನ್ನೆಲ್ಲ ಕೈ ಬಿಡ್ಬೇಕು ನೋಡ್ರಿ. ನೀ ಯಾರು, ನೀ ಅಲ್ಲದ್ದು ಯಾವುದು ಅನ್ನೋದನ್ನ ಮೊದಲು ನೀನು ಇದನ್ನ ಖಾತ್ರಿ ಮಾಡ್ಕೊ. ಸ್ವಂತ ಹಿತಕ್ಕಾಗಿ ಜಗತ್ತನ್ನ ತ್ಯಾಗ ಮಾಡು. ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ. ಏನ್ ಅದ್ರ ಉಸಾಬರಿಗೆ ಹೋದೆ ಅಂದ್ರೆ ನಿನಗೂ ಸಮಾಧಾನ ಇಲ್ಲ, ಇನ್ನೊಬ್ಬರಿಗೂ ಸಮಾಧಾನ ಕೆಡಿಸ್ತೀನಿ. ಬರೀ ಅದ ಸುದ್ದಿಯಾಗ ಕಾಲ ಕಳೆದ್ರಿ. ಅದಕ್ಕೆ ಬಂತೆ ಮಹಾತ್ಮರಾದವರೆಲ್ಲ ಜಗತ್ತಿನ ಸುದ್ದಿಯಾಗ ಕಾಲ ಕಳೆದ್ರೇನ್ರಿ ಅವ್ರು? ಯಾವ್ದು ನಮಗ್ ದುಃಖ ಕೊಡ್ತೈತಿ ಅದನ್ನ ನೆನಪು ಅದನ್ನ ಮಾಡೋ ಕೆಲಸ ಏನೈತಿ? ವಿಚಾರವಂತರು ಜಗತ್ತಿನ ಸುದ್ದಿಯಾಗ ಕಾಲ ಕಳಿಲಿಲ್ಲ.
ಏನೂ ಲಾಭವಿಲ್ಲ ಅದ್ರಾಗ. ಏನ್ ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ ಅಂತ ಮರ್ತು ಬಿಟ್ಟದನ್ನೆಲ್ಲ ಹೊಳಿತೆ ಅವ್ರಿಗೆ. ಏನೂ ಲಾಭವಿಲ್ಲ ಇದರ ಕಾಲ ಕಳೆಯೋದ್ರಿಂದ. ಎಷ್ಟು ಜನ್ಮದ ಪುಣ್ಯನೋ ಏನು ಇದು ಗೊತ್ತಾಗಬೇಕಾರ. ನಾನು ಯಾರಿದ್ದೇನೆ ಅನ್ನೋದು ತನ್ನದು ತನಗೆ ಭೇಟಿಯಾಗುವ ಜ್ಞಾನ ಹೊಳಿಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯನೋ. ಮುನ್ನ ನಾನೇನು ಪುಣ್ಯ ಮಾಡಿರ್ತೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ ಅಂತ ಉದ್ಗಾರ ತೆಗೆದ. ಆವ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರಿ ಹಿಡಿಯಲವುದು ಜೀವ ಭಾವ ನಡೆದ ನಿಜ ನಿಷ್ಠೆ ಅಂತ. ಅಂದ್ರೆ ಪುಣ್ಯ ಮಾಡ್ಬೇಕಂದಂಗಾತ, ಇನ್ನೊಬ್ರಿಗೆ ಹಿತ ಮಾಡ್ಬೇಕು ಅಂತ. ಹುಡ್ಡಿಕ್ಯಾಡಿ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಕಲೀರಿ ನೀವು. ಇದನ್ನ ಕೇಳಿದಿಂದ ಅಂದಾಗ ಇದು ನಿಮ್ಗೆ ಆಕೈತಿ. ಹಂಗ ಕೇಳಿ ಕೇಳಿ ಮನೆಗೆ ಎದ್ದು ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂತ ಅಡ್ಡಾಡಿರ ಇದು ಹೊಳಿತೈತೆ ನಿನಗೆ. ಲಾಭ ತಗೋಬೇಕನ್ನೋ ಹಂಗಿದ್ರೆ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಕಲೀರಿ. ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ನಿನಗೆ ಹಿತ ಐತಿ. ಈ ಮರ್ಮ ಯಾವ ಅರ್ತಿರ್ತಾನ ಅವ ಮನಸ್ಸಿನ್ಯಾಗ ಸಹಿತ ಇನ್ನೊಬ್ಬರಿಗೆ ಕೆಡಕ್ ಬಯಸುದಿಲ್ಲ ಅಂತ. ಬ್ಯಾಡಪ್ಪ, ಅದು ಮನಸ್ಸಿನ್ಯಾಗ ಸಹಿತ ಮನಸ್ಸಿನ್ಯಾಗ ಬಂದದ್ದ ಮಾತುಕತೆಗಳಲ್ಲಿ ಅದು ಬರ್ತೈತಿ. ಏನ್ ಅದಕ್ಕೆ ಕಾಯ ವಾಚ ಮನಸ ಇದಕ್ಕೆ ತಪಸ್ಸು ಅಂತಾರ. ಇದನ್ನ ಮಾಡಲ್ಲೇ ನಮಗಿದ ಅನುಭವ ಬರುದಿಲ್ಲ, ಪುಣ್ಯ ಸಂಗ್ರಹ ಆಗುದಿಲ್ಲ. ಈ ತಪಸ್ಸಿನಿಂದ ನಿನ್ನ ಪುಣ್ಯ ವೃದ್ಧಿ ಆಕೈತಿ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ಹಿಂಸೆಯನ್ನು ಕೊಡದೇ ಇರಲಿಲ್ಲ ಅಂದ್ರೆ ನಿನ್ನ ಪುಣ್ಯದ ಡಿಪಾಸಿಟ್ ಆಕೈತಿ ನೋಡ್ರಿ. ಮನಸ್ಸಿನ್ಯಾಗ ಬಯಸಿದಿ ಅಂದ್ರೆ ಪಾಪ ಸಂಗ್ರಹ ಆಕೈತಿ ನನಗೆ. ಕೆಡಕ್ಕೆ ಬಯಸಬೇಡ ಅಂತ. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ಮನುಷ್ಯನ ಜನ್ಮಕ್ಕೆ ಬಂದಾಗ ಎಚ್ಚರಿಕೆ ಕೊಟ್ಟಾರಿದನು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕುತಿ. ಬರೀ ಹೇಳಿ ಕೇಳಿದೀವಿ ಅದರಂತೆ ಮಾಡಾಕತ್ತೇವು ನಾವು. ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ಮಾಡಾಕತ್ತೇವನು. ಆಚರಣೆ ಅಂದ್ರೆ ಇದ ನೋಡಿ, ಇನ್ನೊಬ್ಬರಿಗೆ ಉಪಕಾರ ಮಾಡೋದನ್ನ ಆಚರಣೆ. ಏನ್ ಅದೇ ಹೇಳ್ಯಾರ, ದುರಿತ ಕರ್ಮವನ್ನು ಅಲ್ಲದಿರು, ಇನ್ನೊಬ್ಬರಿಗೆ ಪೀಡಾ ಕೊಡೋದು ಮಾಡಬೇಡಪ್ಪ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ. ಒಂದೇಕ ಅವ್ರು ಇನ್ನೊಬ್ಬರಿಗೆ ನಮಗೆ ಕೆಡಕ್ ಬಯಸರು ನೀ ಮಾಡಕ್ ಹೋಗ್ಬೇಡ. ವಿಷ ಇರದವ್ರಿಗೆ ಹಾಲೇರಿ. ಏನ್ ಇದ ಮನುಷ್ಯನ ಜನ್ಮದ ಲಾಭ. ನೀ ಹೆಂಗ ನಡ್ಕೋತಿ ಹಂಗ ಪಡ್ಕೋತಿ ನೋಡಿ. ಏನ್ ಅದನ್ನ ಎಚ್ಚರಗೊಳಿಸ್ಯಾರ ಮಹಾತ್ಮರೆಲ್ಲ. ಇದನ್ನೆಲ್ಲ ತಿಳಿದು ಮತ್ತು ಮಾಡ್ತಿ ಅಂದಿಂದ ಬಹಳ ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಹೇಳ ಮಗ ನಾನು ಹೇಳಿತ್ತಿಲ್ಲೋ ನಿನಗೆ, ಎಚ್ಚರಿಕೆ ಕೊಟ್ಟಿತ್ತಿಲ್ಲೋ, ಅದನ್ನ ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ ಅಂತ. ಎಲ್ಲಾ ಧರ್ಮದಾಗೂ ಐತಿಲ್ಲ ಇದು. ನಮ್ಮ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ ಬೇರೆ ಅಂತೀರಲ್ಲ. ಏನ್ ನೋಡಿ ಅಂತೀರಿ ನೀವು? ಯಾವ ಧರ್ಮ ಇನ್ನೊಬ್ಬರಿಗೆ ಪೀಡಾ ಕೊಡಂತ ಹೇಳ್ತೈತಿ, ಇನ್ನೊಬ್ಬರಿಗೆ ಹಿಂಸಾ ಮಾಡಂತ ಹೇಳ್ತೈತಿ, ಇನ್ನೊಬ್ಬರಿಗೆ ಹಿತ ಮಾಡಂತ ಹೇಳ್ತೈತಿಲ್ಲ. ಎಲ್ಲಾ ಧರ್ಮ, ಎಲ್ಲಾ ಧರ್ಮದ ಸಾರು ಒಂದೇ ಐತಿ. ನಾವು ಏನೇನೋ ತಿಳ್ಕೊಂಡ್ಬಿಟ್ಟೆವು. ಧರ್ಮ ಅಂದ್ರೆ ಏನೇನೋ ಹೊರಗಿನ ಇದನ್ನು ನೋಡಿ ನಾವು ಬೇರೆ ಬೇರೆ ನೋಡ್ತೇವೆ. ಅಹಿಂಸಾದಿಂದ ನಡ್ಕೋದು ಎಲ್ಲ ಅದಕ್ಕೆ ಧರ್ಮ ಅಂತಾರ. ಎಲ್ಲಾ ಧರ್ಮದ ಸಾರನ ಅದ ಅಹಿಂಸಾ. ಏನ್ ನಮ್ಮದು ಬೇರೆ ಐತಿ ನಿಮ್ಮದು ಬೇರೆ ಅಂತ ಸುಳ್ಳ ಹೊಡೆದಾಡ್ತೀರಿ. ಒಬ್ರಿಗೊಬ್ರು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಮಾಡೋದು ಧರ್ಮನ ಅದು. ಎಲ್ಲರನ್ನ ತನ್ನಂತೆ ಕಾಣುವುದು ಅದ ಧರ್ಮ. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಮಾತೃವತ್ ಪರದಾರೇಶು ಪರದ್ರವೇಶು ಲೋಷ್ಟವತ್. ಅವು ಧರ್ಮಿಷ್ಠ ಮನುಷ್ಯ. ಇನ್ನೊಬ್ಬರ ಹೆಣ್ಮಕ್ಳಂದ್ರೆ ತಾಯಿ ಸಮಾನ ಅಂತ ತಿಳಿದೈತಿ. ಇನ್ನೊಬ್ಬರ ಪುರುಷರಂದ್ರೆ ಅವ ಸಹೋದರನ ಸಮಾನ, ತಂದೆ ಸಮಾನ. ಎಲ್ಲರಲ್ಲಿ ತನ್ನನ್ನ ಕಾಣವ. ಎಲ್ಲವೂ ನನ್ನ ಸ್ವರೂಪನಾದ ಅಂತ ಆ ಒಂದು ವಿಶಾಲ ದೃಷ್ಟಿ ಯಾರಲ್ಲಿ ಬರ್ತೈತಿ ಅವ ಧರ್ಮಿಷ್ಠ ಮನುಷ್ಯ ಅಂತ. ಇದಕ್ಕ ಧರ್ಮ ಅಂತಾರ. ಅದಕ್ಕೆ ಮರಿಬೇಡ ಅದನ್ನಂತ.
ಅದನ್ನು ಮರ್ತ ಅಧರ್ಮ ಮಾರ್ಗದಾಗ ಬಿದ್ದ ಮತ್ತ ಹೀನ ಜನ್ಮಗಳು ಬಂದವ. ಅದಕ್ಕೆ ಅದನ್ನ ಹೇಳ್ಯಾರ ನಿಜಗುಣ್ಯವ್ರು, ಮರೆದ ನಾನು ಅದಕ್ಕಿನ್ನ ಧರ್ಮವೇ ಉಪಾಯ, ಅದಕ್ಕಿನ್ನ ಉಪಾಯವೇ ಧರ್ಮವಿದೆ ಅಂದು. ಧರ್ಮಾಚರಣೆ ಮುಖ್ಯದ. ಅಹಿಂಸಾ ಮಾಡದಂಗ ನಾವು ಬದುಕಬೇಕಾಗೈತಿ, ಅಂದ್ರೆ ಬದುಕಿಗೆ ಸಾರ್ಥಕತೆ ಆಕೈತಿ. ಏನ್ ಭಾಳ ಕಠಿಣ ಅದ ರೀ. ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಜೀವನ ಸಾಗಿಸೋದಂದ್ರೆ ಭಾಳ ಕಠಿಣ ಅದ. ಏನ್ ಎಲ್ಲಿ ಯಾವನಲ್ಲಿ ವಿವೇಕ ಉದಯ ಆಕತಿ ಯಾವ ಅದನ್ನು ಪಾಲನೆ ಮಾಡ್ತಾನೆ. ನಾವು ಸಟಕ್ಕನ ನಿಷಿದ್ಧ ಮಾರ್ಗಕ್ಕೆ ನಮಗೆ ಸಿಗದಂಗ ಯಾರ ಪ್ರತಿಕೂಲ ಆದ ಕೂಲೆ ಅವ್ರು ಕೆಳಕ್ಕೆ ಬಯಸ್ತೇವೆ. ಮಾಡಬೇಡ, ನಿನಗ ಬರ್ತೈತೆ ಅದು ಮಾಡಿದ್ದುನ್ನು ಮಾರಾಯ ಅಂತ. ಮನುಷ್ಯನ ಜನ್ಮದಾಗ ಏನು ಮಾಡ್ತೀವಿ ಅದೆಲ್ಲ ದಾಖಲಾತಿ ಆಕೈತಿ. ಯಾರು ಕೇಳಾರು ಇಲ್ಲ ಅಂತೀವಿ, ಏನೇನು ಮಾಡಿ ಕಂತ್ರಾಟ ನೀನು. ಸ್ವಾರ್ಥಕ್ಕೋಸ್ಕರವಾಗಿ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನ ಮಾನವ. ಬಿಡೋದನ್ನು ಸ್ವಾರ್ಥಕ್ಕೋಸ್ಕರ ಮಾಡುವುದನ್ನೆಲ್ಲ ಕೈ ಬಿಡು. ಇನ್ನೊಬ್ಬರಿಗೆ ಹಿತ ಮಾಡಕ್ಕಡಿ, ಪರಾರ್ಥಕ್ಕಾಗಿ ಬದುಕು. ಯಾವಾಗ ನನ್ನಿಂದ ಇನ್ನೊಬ್ಬರಿಗೆ ಕಲ್ಯಾಣ ಆದೀತು ಅನ್ನೋ ಭಾವ ಇರ್ಬೇಕು ನೋಡಿ. ಯಾವಾಗ ನನ್ನಿಂದ ಇನ್ನೊಬ್ಬರಿಗೆ ಹಿತ ಆದೀತಪ್ಪ ಅಂದಾಗ ದಾರಿ ಹಿಡಿದೈತಿ ಅದು. ಹಂಗೆ ಹೇಳೋದು ಕೇಳೋದು ಆತಿ, ಆಚರಣೆ ಬೇಕಲ್ಲ. ಭಾಳಷ್ಟು ಹೇಳೋದು ಕೇಳೋದು ಮಾಡೋದು ಸ್ವಲ್ಪ ಅದರಾಗಿನ ಒಂದು ಅಂಶ ಇದ್ರೆ ಸಾಕು, ನೀವು ಜನ್ಮ ಸಾರ್ಥಕ ಆಕೈತಿ. ನಾವು ಮಾತಾಡೋದ ವೇದಾಂತ ಅಂತ ತಿಳ್ಕೊಂಡೆವು, ಅದರಂತೆ ಜೀವಿಸೋದನ್ನ ವೇದಾಂತ. ಕಲಿಬೇಕು ಅಂತ ಇದು ತೋರಿಸಿದ್ರಿಲ್ಲ ಮಹಾತ್ಮರು. ಅಶಿದಾರಾರುತಮಿದಂ ಸತಾಂ ಅಂತಂದ್ರೆ ಇದು ಖಡ್ಗದ ಅಲಿಗಿನ ಮ್ಯಾಲ ನಡೆದಂತಹ ತಪಸ್ಸು. ಇದು ಸಜ್ಜನರ ತಪಸ್ಸು ಅಂತ, ಸಜ್ಜನರ ವ್ರತ ಇದು. ಅವ ಸಜ್ಜನ, ಬರೀ ಶಾಸ್ತ್ರ ಹೇಳಿರ ಕೇಳಿರ ಸಜ್ಜನ ಅಲ್ಲ. ಅದರಂತೆ ಅವನ ಜೀವನದಾಗ ಅದನ್ನು ಅಳವಡಿಸ್ಕೊಂಡಾಗ ಅವನು ಸಜ್ಜನ. ಕೆಡಕ್ಕೆ ಬಯಸಿದಂಗೆ, ಯಾವಾಗಲೂ ಇನ್ನೊಬ್ಬರಿಗೆ ಕಲ್ಯಾಣವನ್ನು ಬಯಸವ. ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಕೆಡಕನ್ನು ಬಯಸೋದಿಲ್ಲ ಅವನು. ಅವಾಗ ಸಜ್ಜನ ಅಂತಾರೆ. ಅದು ಬರಬೇಕಲ್ಲ ನಮ್ಮಲ್ಲಿ, ಅಂಥ ಒಂದು ವೃತ್ತಿ ಜಾಗೃತ ಆಗ್ಬೇಕಲ್ಲ. ಅಂದಾಗ ನಿನಗಿದು ದೊರೀತೈತಿ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮಿದುರುಳು ಸಾಧ್ಯಂ ಅಂದಾರ. ಹಂಗೆ ಸುಮ್ಮನ ಆಗೋದು, ಸುಮ್ಮನೆ ಹಂಗ ಆಗುದಿಲ್ಲ. ಜ್ಞಾನ ನಂಬಿಲೆ ಶನಿಸುವ ಗುಣಗಣ ಇಲ್ಲದವನಿಗೆ ಅಂದ, ಸುಮ್ಮನಾಗದ ಅರಿವಿನಿಂದವೇ ಮುಕುತಿ ಅಂತ. ಅಂಥ ಒಂದು ಆಚರಣೆ ಬೇಕಲ್ಲ, ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೋಬೇಕಲ್ಲ. ಹಂಗ ಒಮ್ಮಿಗೆ ಹೇಳಿದ ಕ್ಷಣಕ್ಕೆ ಅದಕ್ಷಣ ಅದೇನು ಕರಿಯ ಕಂಬಳಿಯೋ ಬಿಳಿಯ ಹಚ್ಚಡವೋ ಗಸಕ್ಕಿನ ತೆಗೆದೊಗೆದು ಕೈವಲ್ಲಿ ಹೊಂದಿದ್ದೇನೆ ನೆಲಕ್ಕೆ. ಜನ್ಮ ಜನ್ಮಾಂತರ ತಪಸ್ಸು ಮಾಡ್ಬೇಕಾಕೈತಿ ಇದಕ್ಕೆ. ಅವಾಗ ನಮಗಿದು ಅನುಭವ ಬರ್ತೈತಿ ನೋಡ್ರಿ. ಹಂಗಾರೆ ಎಲ್ಲರೂ ಹೊಂದಿ ಬಿಟ್ಟಾರೆ ಇದನ್ನು. ವಿಷಯದ ಆಶೆ ಹೋಗಲಿ, ಇನ್ನೊಬ್ಬರಿಗೆ ಹಿತ ಮಾಡಕ್ ಹಚ್ಚೋದಿಲ್ಲ ನಮಗೆ. ಯಾರಿಗೆ ವಿಷಯದ ಆಶೆ ಇರ್ತೈತಿ ಅವನು ಇನ್ನೊಬ್ಬರಿಗೆ ಹಿತ ಮಾಡಕ್ ಹೋಗುದಿಲ್ಲ, ಬರೀ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅವನು ಬದುಕ್ತಾನ. ವಿಷಯದ ಆಶೆ ಯಾವ ಹೋಗಿರ್ತೈತಿ ಅವನಿಂದ ಇನ್ನೊಬ್ಬರಿಗೆ ಹಿತ ಆಕೈತಿ. ಒಳಗಿತ್ತ ಅಂದ್ರೆ ಅದು ಇನ್ನೊಬ್ಬರಿಗೆ ತೊಂದರೆ ಕೂಡ ಖರ್ಚಾಯ್ತು ಬಿಡ್ತೈತೆ. ಅದಕ್ಕೆ ವಿಷಯದ ಆಶೆಯನ್ನು ಬಿಡೋದು, ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಧರ್ಮವನ್ನು ಆಚರಿಸಿದ ವಿದ್ಯೆಯಿಂದ ಏನು ಪ್ರಯೋಜನ, ಏನು ಲಾಭ?
ನೀತಿಯುಕ್ತ ಜೀವನವೇ ಧರ್ಮವು ಅಂತ. ಜಾತ್ರೆ ಮಾಡೋದು ಧರ್ಮನ? ಅದು ಪಾಪದ ಕೆಲಸ. ಹೆಣ್ಣುಗೊಂಡು ಭ್ರಷ್ಟಾಚಾರ ಇಳಿತಾವು. ಮಹಾತ್ಮರ ಹೆಸರಿನ ಮ್ಯಾಗ ಜಾತ್ರೆ ಮನರಂಜನಾ ಏನು ಮಾಡ್ತೇವಂತ ಅದು ಪಾಪ ಕೃತಿ. ಅರ್ಥ ಮರ್ತ ಇಲ್ಲಿ ನಡಿಬಾರ್ದು. ಚಂದಾಚಾಯ ಅಲ್ಲ. ಏನ್ ಅವ್ರ ಕರೆತನ ಬೇರೆ, ಇವ್ರ ಕರೆತನ ಬೇರೆ ಬೇರೆ ಅದಾವನು. ಹಿಂದಿನವ್ರದ್ದು ಬೇರೆ, ಈಗಿನವ್ರದ್ದು ಬೇರೆ ಬೇರೆ ಇರ್ತಾವನು. ಎಲ್ಲಾ ಕಾಲದೊಳಗೂ ಎಲ್ಲರದು ಒಂದ ಅದು. ಇನ್ನೊಬ್ರು ಕೂಡ ಒಳ್ಳೆತನದಿಂದ ನಡ್ಕೋದು ಎಲ್ಲರಿಗೂ ಒಂದೈತಿಲ್ಲ. ಇನ್ನೊಬ್ಬರಿಗೆ ಏನಾರಾದ್ರೆ ನನಗ ಆದಂಗ ಅಂತ ತಿಳ್ಕೊಳ್ಳೋರು ಮೊದಲಿನ ಮಂದಿ ಇತ್ತದು. ಒಂದು 50-60 ವರ್ಷದ ಹಿಂದೆ ಜನ ಹಂಗಿತ್ತದು. ಇನ್ನೊಬ್ಬರು ಮನ್ಯಾಗ ಏನಾರ ನಮಗ ಆದಂಗ ಅಂತ. ತೊಂದರೆ ಆದ್ರೆ ಅವ್ರಿಗೆ ಯಾಕ್ರಿ, ನಮಗ ತೊಂದರೆ ಆದಂಗ. ಏನಾರ ಅವ್ರಿಗೆ ಕಡಿಮೆ ಕೊಟ್ಟು ಕಳಿಸ್ತಿದ್ರು ಅವರು. ಹೌದಿಲ್ಲ? ಸಹಾಯ ಮಾಡ್ತಿದ್ರಿಲ್ಲ. ಆ ಭಾವ ಇತ್ತಲ್ಲೇ. ಯಾರ ಪಾಪವು ಗಳೆ ಇಲ್ಲದು ಹೊಲ ಮಾಡಿದ್ವು ಅಂದ್ರೆ ನಮ್ ಗಳೆ ತಗೊಂಡು ಹೋಗಿ ಬಿತ್ಕೊಂಡ್ ಬರೋಗಂತಿದ್ರು. ಹೋಗಿ ಬಿತ್ತು ಕೊಟ್ಟು ಬರೋವ್ರಿ ಅವ್ರಿಗೆ ಅಂತ. ಇಂಥ ಉದಾರ ಮನೋಭಾವ ಮೊದಲಿನ ವೇದಾಂತನೇ ಇತ್ತು. ಅವ್ರ ಹೃದಯನ ವೇದಾಂತ ಇತ್ತು ಮೊದಲಿನ ಮಂದಿ. ಹಂಗಿತ್ತು. ಬರಬರ್ತ ನಮ್ಮ ಸ್ವಾರ್ಥಕ್ಕೆ ಅಂಟ್ಕೊಂಡ್ಬಿಡ್ತಿಲ್ಲ. ಇನ್ನೊಬ್ಬರಿಗೆ ಮಾಡಿರಿ ಏನು ಬರ್ಬೇಕಂತ. ಹಾ ಹಂಗ ಆಗೈತಿ ಎಲ್ಲ ಪರಿಸ್ಥಿತಿ ಎಲ್ಲ. ಇಡೀ ಊರಂದ್ರೆ ಒಂದು ಮನಿ ಇದ್ದಂಗಿತ್ತು. ಹೌದಿಲ್ಲ? ಬಿಟ್ಟು ಮಾಡ್ತಿದ್ದಿಲ್ಲ ಅವರು. ನೀತಿ ಅದು. ಊರಾಗ ಯಾರು ಇರ್ತಾರೆ ಯಾರನ್ನೂ ಬಿಟ್ಟು ಏನೂ ಮಾಡ್ತಿದ್ದಿಲ್ಲ. ಎಲ್ಲರನ್ನೂ ಕರೀರಿಪ್ಪ ಅಂತ. ಹೌದಿಲ್ಲ? ಅಂತಹ ಜೀವನ ಈಗಿಲ್ಲ. ಇಲ್ಲ ಅದಿಲ್ಲ. ಎಲ್ಲರೂ ಸ್ವಾರ್ಥ. ಅದಕ್ಕೆ ಮಹಾತ್ಮರು ಹೇಳಿದ ಮಾತು ಹೌದಾದಿಲ್ಲ. ಯಾಕ್ರಿ? ಮತ್ತು ಮನುಷ್ಯಗೆ ಬೆನ್ನು ಹತ್ತಿ, ಮನುಷ್ಯಗೆ ಹೆಂಗೆ ಹೇಳ್ತೈತೆ ಹಂಗೆ ಅದ್ರ ಬೆನ್ನು ಹತ್ತೀವಿ ನಾವು. ಅದಕ್ಕೆ ವಿವೇಕ ಅನ್ನುವಂಥ ಸಾರಥಿ ಕೈಯೊಳಗಿರ್ಬೇಕು. ಎಲ್ಲ ಇಂದ್ರಿಯಗಳ ಲಗಾಮ, ಮನಸ್ಸು ಮತ್ತು ಇಂದ್ರಿಯಗಳ ಲಗಾಮು ಬುದ್ಧಿ ಅನ್ನುವಂಥ ಸಾರಥಿ ಕೈಯೊಳಗಿರ್ಬೇಕು. ಮನಸ್ಸು ಹೇಳ್ದಂಗೆ ಕೇಳ್ದಂದ್ರೆ ನಿನ್ನ ಜೀವನ ಎಲ್ಲ ಅಸ್ತವ್ಯಸ್ತಕ್ಕೈತಿ ನೋಡ್ರಿ. ಏನ್ ಬುದ್ಧಿ ಹೇಳ್ದಂಗೆ ಕೇಳಿದ್ರೆ ಸುರುಳಿತ ಆಕೈತಿ ನೀನು. ಏನ್ ಸತ್ಯಾನ್ನ ಅಪರೋ ಧರ್ಮ ಅಂದ. ಕರೆತನದಿಂದ ನಡ್ಕೋದ ಧರ್ಮ ಅಂದ. ಹೌದಿಲ್ಲ? ಮುಟ್ಟಿಗ್ಯಾಕ ಕೊಟ್ಟು ಮುಟ್ಟಿಗ್ಯಾಕ ತಗೋತಿದ್ರು. ಕಾಗದ ಪತ್ರದ ಎಲ್ಲಿದ್ದು ಅಲ್ಲಿ ಪ್ರಾಮಾಣಿಕತನ, ಕರೆತನ ಅಂತ. ಅದಕ್ಕೆ ಒಬ್ರಿಗೊಬ್ರು ವಿಶ್ವಾಸ ಇತ್ತಲ್ಲಿ. ಹೌದಿಲ್ಲ? ನಂಬಿಗಿತ್ತು. ಅಂತ ಒಂದು ಅವ್ರದ್ದು ಹೃದಯನ ಹಂಗಿತ್ತು ಮೊದಲಿನ ಮಂದಿ. ಅದಕ್ಕೆ ಸತ್ಯವಂತನಾಗಿ ಬಾಳುವಂತ. ಅದಕ್ಕೆ ಹರಿಶ್ಚಂದ್ರ ಇನ್ನವರೆಗೂ ಅಜರಾಮರವಾಗಿ ಉಳಿದ, ಕರೆತನದಿಂದ ನಡ್ಕೊಂಡವ. ಏನ್ ಅಂಥವ್ರಿಗೆ ಕಾಲಿಲ್ಲ ಅಂತಾರೆ. ನಿನಗದು ಗೊತ್ತಿಲ್ಲ. ಅದೇ ಜಯ ಆಗು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಏನ್ ಸತ್ಯಕ್ಕೆ ಸಾವಿಲ್ಲ ಅಂತಾರೆ. ಕರೆತನದಿಂದ ನಡ್ಕೊಳಕ್ ಕಲ್ಕು. ಏನ್ ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಎಷ್ಟು ದಿನ ನಡೀತೈತಿ ನಿನ್ನ ಜೀವನ? ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕಾತಂದ್ರೆ ಹೊರಗಿನ ಆಡಂಬರ ಎಲ್ಲ ಕೈ ಬಿಡಬೇಕು ನೋಡ್ರಿ. ಹೊರಗಿನ ಆಡಂಬರಕ್ಕೆ ಬಿದ್ದು ಮನಸ್ಸು ಸುಮ್ಮನೆ ಇರ್ತೈತೆ, ಅದು ಮತ್ತೆ ಚಂಚಲ ಆಗೋದನ. ಅದು ಮಕ್ಕಳನ್ನ ಹಿಡಿಬೇಕಂತ ಗಂಡ ಹೆಂಡತಿ ಆಗಿರ್ತಿರೋ, ಏನು ಕಾಮನ ದಶೆಯಿಂದ ಗಂಡ ಹೆಂಡತಿ ಆಗಿರ್ತಿರೋ? ಕಾಮನ ದಶೆಯಿಂದ. ಹೋದಿಲ್ಲ?
ಎಲ್ಲ ತಿಂಡಿಯಾಗ ಹುಟ್ಟಿದ ಹುಳ ಅಂತಿದ್ರು ಅಜ್ಜ ಅವರು. ಹೌದಿಲ್ಲ? ಅವು ಸುಖ ಕೊಡ್ತಾವ ನಿನಗೆ ಮಕ್ಕಳು. ಅಪುತ್ರಶ್ಯ ಗತಿರ್ನಾಸ್ತಿ ಅಂತ ದುರ್ಬಲ ಶ್ರುತಿ ಹೇಳಿದ ಮಾತು ಕೇಳಿ ಮಕ್ಕಳು ಇಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ. ಹಂಗಾರ ಮಾಡಿ ಮಕ್ಕಳನ್ನ ಹಿಡಿಬೇಕಪ್ಪ, ಮುಕ್ತಿ ಕೊಡ್ತಾವ ನಿನಗೆ ಮಕ್ಕಳು. ಬಾಯಾಗ ಹೇತ್ ರೆಡಿ ಮಾಡ್ತಾವ ನಿನ್ನ ಮಕ್ಕಳು. ನೀ ತಿಳ್ಕೊಂಡಿ ಅವನು ಯಾರು ಎಲ್ಲಿ ಸಂಬಂಧ ಎಲ್ಲಿ ಏನ್ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಏನ್ ಹೆಂಡತಿ ತಾ ಸುಖ ಹೊಂದಬೇಕಂತ ಬಂದಾಳಕಿ, ನಿನಗೆ ಸುಖ ಕೊಡ್ಬೇಕಂತ ಬಂದಿಲ್ಲ. ನೀನು ಹೆಂಡತಿಗೆ ಸುಖ ಕೊಡ್ಬೇಕಂತ ಹೆಂಡತಿ ಮಾಡ್ಕೊಂಡಿಲ್ಲ, ನೀ ಸುಖ ಹೊಂದಬೇಕಂತ ಮಾಡ್ಕೊಂಡಿ. ಮಕ್ಕಳಿಗೆ ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಡ್ದಿಲ್ಲ, ನೀ ಸುಖ ಹೊಂದ್ಬೇಕು ನಾ ಸುಖ ಹೊಂದ್ಬೇಕು, ಹಿಂಗಾದ್ರೆ ಸುಖದಿಂದ ಇರ್ತೇನೆ ಅಂತ ನೀ ಹಡ್ದಿ ಮಕ್ಕಳನ್ನ. ಎಲ್ಲರೂ ಸ್ವಾರ್ಥಿಗಳದೇವು ನಾವೆಲ್ಲ. ಏನ್ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಅದಕ್ಕೆ ಅಡ್ಡಿ ಆದ ಕೂಡಲೇ ಅದ್ರ ಸುದ್ದಿ ತೆಗಿಬೇಡಂತಿ. ಹೌದಿಲ್ಲ? ಗಂಡನ ಸುದ್ದಿ ತೆಗಿಬೇಡ ಬಿಡು, ಅದರದೊಳಗೆ ತೆಗಿತಿ ಅಂತ ಆ ಸುದ್ದಿ ಕೈ ಬಿಟ್ಟೇವ ಅದನ್ನ. ಎಲ್ಲಿ ತನಕ ಅವು ಅನುಕೂಲ ಇರ್ತಾವ ಅಲ್ಲಿ ತನಕ ಅವಳೆ ಚಂದ ನಡಿತೈತಿ. ಹೌದಿಲ್ಲ? ಗಂಡ ಹೆಂಡತಿ ಪ್ರೀತಿ ಅದು ಬೇಕಾದದ್ದು ಅದಕ್ಕೆ ವಿರುದ್ಧ ಆಗತ್ತೆ ಅಂದ್ರೆ, ಸಿಗ್ಲಿಲ್ಲ ಅಂತಂದ್ರೆ ಬ್ಯಾಡ ಅನಿಸ್ತೈತಿ. ಹಂಗ ಮಕ್ಕಳನು ಆತಿ, ಗಂಡನೂ ಆತಿ, ಹೆಂಡ್ರನು ಆತಿ, ಎಲ್ಲ ಅಣ್ತಂಬರ ಎಲ್ಲರ ಸಂಬಂಧ ಬ್ಯಾಡಪ್ಪ ಅವ್ರು. ಅನುಕೂಲ ಎಲ್ಲಿ ಮಠ ಇರ್ತಾರ ಅಲ್ಲಿ ಮಠ ಅವ್ರ ಮ್ಯಾಗ ಪ್ರೀತಿ ಇರ್ತದೆ. ಪ್ರತಿಕೂಲ ಆದವು ಅಂದ್ರೆ ಅದ್ರ ಹೋಗ್ಬಿಡ್ತೈತಿ, ಅದ್ರ ಮ್ಯಾಗಿನ ವ್ಯಾಮೋಹ ಹೋಗ್ಬಿಡ್ತೈತಿ. ಏನ್ ನಮ್ಮಷ್ಟಕ್ಕೆ ನಾವು ನೋಡಪ್ಪ, ಯಾರು ಯಾರಿಗಿಲ್ಲ ಅಂತಿತ್ತು. ಹೌದಿಲ್ಲ? ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಅಂತ ಪದ ಹಾಡ್ತಾನ ತಾಗಿಂದ. ಪ್ರತಿಕೂಲ ಆದವು ಅಂದ್ರೆ ಮೊದಲು ಎಷ್ಟು ಹುರುಪಿತ್ತು, ಎಷ್ಟು ಪ್ರೀತಿ ಇತ್ತು, ಎಷ್ಟು ಜೀವಿದ್ದು. ಹಿಂಗ್ಯಾಕೆ ಆತಿದ ಅಂದ್ರೆ ಹಿಂಗೆ ಇರ್ತೈತಿ ಅಂತ. ಹಿಂಗೆ ಇರುವುದೇ ಇಲ್ಲ ಅದು. ಅದು ಪರಿಣಾಮ ಬದಲಾವಣೆ ಹಾಕೊಂತ ಹೋಗುದು ನಾವು ಸಂಸಾರ ಅಂದ್ರೆ. ಏನ್ ಗಂಡ ಹೆಂಡತಿ ಇಲ್ಲಿ ತನಕ ಉಂಡು ಸುಖ ತೆಗೆದಿಟ್ಟಿರಿಲ್ಲೋ ಟ್ರೆಜರಿ ಒಳಗೆ. ಯಾವಾಗ ಬೇಕಾದಾಗ ನೆನೆಸಿ ಉಣ್ಣಾಕ ಇತ್ತಿ ಉಳ್ದೈತೇನ ಅದು? ಎಲ್ಲಿಟ್ಟೆ? ಒಳ್ಳೆ ಹರಿಯದಾಗಿದ್ದಾಗ ಉಂಡದ್ದು. ಹೊಸ ಹರೆಯದ ಯಮಕ ತಮಕಿನ ಎಲ್ಲ ಥರದ ಅನುಕೂಲ ಇದ್ದಾಗ ಹೊಂದಿದಂಥ ಸುಖ ಎಲ್ಲಿಟ್ಟಿ ಅಂದ್ರೆ ಉಳ್ದೈತೇನ ಅದು? ಎಲ್ಲ ಬುರ್ರು ಬುಷ್ ಅಂತಾರಲ್ಲ, ಕುರ್ಮಮ್ಮ ಅಂತಾನಲ್ಲ, ಎಲ್ಲ ಬುರ್ರು ಬುಷ್ ಅಂತ. ಹೌದಿಲ್ಲ? ಎಲ್ಲ ತೋರಿ ಅಡಿಗೆ ಹೋಗ್ಬಿಡ್ತು ಅಂತ. ಇದಕ್ಕೆ ಬೆನ್ನು ಹತ್ತೇವ್ ನಾವು, ತೋರಿ ಅಡುಗು ಸುಖಕ್ಕಾಗಿ. ಏನ್ ಕಾಮನ ಆತುರತೆ ಎಂಥವನನ್ನಾದರೂ ತೆಗೆದುಕೊಂಡು ಹೋಗಿ ಬಲಿಗೆ ಹಾಕ್ತದೆ. ಏನ್ ಎಂಥವನ್ನು ಬಿಡುದಿಲ್ರಿ ಅದು. ಏನ್ ಅದ ವಾಸನ ನಮ್ಮನ್ನು ಜನ್ಮ ಜನ್ಮ ಅಂತ ತಿರ್ಗಾಕ್ ಹಚ್ಚಿತ್ತು. ಏನ್ ದೊಡ್ಡ ದೊಡ್ಡ ಶಾನ್ಯ ಪಂಡಿತ ಅದನಂದ್ರು ಅವನನ್ನು ಬಿಡೋದಿಲ್ಲ. ಏನ್ ಕಾಮನ ಕೈಯಾಗಿಂದ ಪಾರಾಗುವುದನ್ನು ಹಗರ ಬಗರ ಕೆಲಸ ಇಲ್ಲ. ಗೊತ್ತಾಗಲಂಗ ಮುಕ್ಳ್ಯಾಕ ಕೈ ಹಾಕಿ ಹೊಡಿತೈತೆ ಅದು ನಾನು ಎನ್ನುವಂಥ ಪಂಡಿತನ. ಏನ್ ಅದಕ್ಕೆ ಅದರಿಂದ ಕಡೆಕಾಗುವುದಂದ್ರೆ ಸಾಮಾನ್ಯ ಜನರ ಕೆಲಸ ಅಲ್ಲ. ಏನ್ ಕಾಮನ ಗೆದ್ದಾಗ ರಾಮಕ್ಕಿ. ಏನ್ ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ಎಲ್ಲಿ ರಾಮದ ಅಲ್ಲಿ ಕಾಮ ಇಲ್ಲ ಅಂತ. ಜೋ ಕಾಮ ಹೈ ವಹ ರಾಮ ನೈ. ಏನ್ ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ಎಲ್ಲಿ ರಾಮದ ಆರಾಮದ ಅವಾಗ ಅಲ್ಲಿ ಕಾಮ ಇಚ್ಛಾ ಇಲ್ಲ. ಅವಾಗ ಆರಾಮದ ಅಂತಂದ್ರೆ ಯಾವ ಇಚ್ಛೆ ಇಲ್ಲದಿದ್ದ ಅಂದ್ರೆ ಅವ ಆರಾಮಿನ ಭಾವದಾಗ. ಏನ್ ರಾಮ ಅಂದ್ರೆ ದಶರಥನ ಮಗ ರಾಮ ಅಲ್ಲ, ಆರಾಮ ಅಂತರ ಆರಾಮ. ಏನ್ ಮನುಷ್ಯನಷ್ಟು ಕಟಿಗಿಟಿ ಪಶು ಪಕ್ಷಿಗಳಿಗೆ ಇರುದಿಲ್ರಿ. ಅವು ಸರಳ ಜೀವನ ಸಾಗಿಸ್ತಾವು.
ಅವಕ್ಕೂ ಅಷ್ಟು ಸರಳ ಜೀವನ ಮನುಷ್ಯನಿಗೆ ಇರುವುದಿಲ್ಲ. ಅವಕ್ಕೆ ಯಾವರ ನಿರ್ಬಂಧಗಳು ಇಲ್ಲ. ಇಲ್ಲೇ ಕುಂಡಿರ್ಬೇಕು, ಇಲ್ಲೇ ಇದನ್ನ ಮಾಡ್ಬೇಕು, ಎಲ್ಲಾರ ಲದ್ದೆ ಆಗ್ತಾವು, ಎಲ್ಲಾರ ತಿಂತಾವು, ಹೌದಿಲ್ಲ? ಅವಕ್ಕೂರ ಜೀವನ ಯಾವ ನಿರ್ಬಂಧನೂ ಇಲ್ಲ, ಸ್ವಚ್ಛಂದವಾಗಿ ಅವರು ವಿಹರಿಸ್ತಾವು ಪಶು ಪಕ್ಷಿಗಳು. ಏನ್ ಅವು ನಿಯಮಗಳು ಗೊತ್ತಿರ್ಲಿಲ್ಲ ಅಂದ್ರೂ ಅವು ನಿಯಮ ಪಾಲನೆ ಮಾಡ್ತವ್ರಿ. ಮನುಷ್ಯಾಗ ಎಲ್ಲ ಗೊತ್ತಿದ್ದು ಇದನ್ನು ಪಾಲನೆ ಮಾಡೋದು ನೀವು. ಏನ್ ಕ್ರಮ ತಪ್ತಾನ ಅಂದಲೇ ಕಷ್ಟವನ್ನು ಹೊಂತಾನ. ಅಧ್ಯಾತ್ಮ ವಿಚಾರ ನಮಗೆ ಗಟ್ಟಿ ಆಗದ ಹೊರತು ಎಳ್ಳೆಣತೆಯೂ ಸುಖ ಇಲ್ಲ ನೋಡ್ರಿ. ಬೇಕಾದಷ್ಟು ಜನ್ಮ ತಿರುಗಿ ಕಡೆಗೆ ಇಲ್ಲಿ ಬಂದಾಗ ನಿನಗೆ ದಾರಿ ಸುಗಮ. ಸುಖದ ದಾರಿ ಯಾವುದು ಅಂದ್ರೆ ಇದೆ, ನಿನ್ನ ಬಗ್ಗೆ ಚಿಂತನೆ ಮಾಡೋದು, ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದಾಗ ನಿನಗೆ ನೆಮ್ಮದಿ ನೋಡು. ಬರೇ ಬಾಯಲ್ಲಿ ಮಾತಾಡಿದ್ರೆ ಕೆಲಸ ಆಗೋದಿಲ್ಲ, ಮತ್ತು ಆಚರಣೆಯೊಳಗೆ ಅದನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಅದರಂತೆ ಜೀವಿಸೋದು. ಅದನ್ನ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅಲ್ಲ, ಆಚರಿಸಿದಾಗಳವುದು ನರರಿಗೆ ಮುಕುತಿಯನ್ನು. ಆಲಿಸಿ ಆಚರಿಸಿದಾಗಳವುದು, ಬರೀ ಆಲಿಸಿದಾಗಳವುದು ಅಲ್ಲ, ಆಚರಿಸಿದಾಗಳವುದು ನರರಿಗೆ ಮುಕುತಿಯನ್ನು. ನಮ್ಮ ಆಚರಣೆಯೊಳಗೆ ಅಳವಡಿಸಿಕೊಂಡಾಗ ನಮ್ಗೆ ಅದ್ರ ಲಾಭ ಆಕೈತಿ. ಬರೀ ಮಾತಿನ ಜ್ಞಾನದಿಂದ ಕೆಲಸ ಆಗೋದಿಲ್ಲ. ಮಮಕಾರ ಏನ್ ಮಾಡ್ತತಿ, ಅದ ನಮ್ಮನ್ನು ಬಂಧನಕ್ಕೆ ಹಾಕಿತ್ತು. ನಾನು ನನ್ನದು ಅನ್ನುವಂಥ ಮಮಕಾರ ಹೋಗು ಮಠ ನಿನಗೆ ಬಂಧನದಿಂದ ಬಿಡುಗಡೆ ಆಗುವುದಿಲ್ಲ. ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ ಅಂತ, ರಾಗದೆಂ ಬೇರೆನ್ನೋ ಭವಬೀಜ ಮುಂಟೆ ಅಂತ. ಅನಾದಿ ಕಾಲದಿಂದ ನಮಗಿದನ್ನು ಋಷಿ ಮುನಿಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಎಚ್ಚರಾಗ ಅವರು ಎಲ್ಲೋ ಒಬ್ಬರು ಏನ್ ನಾ ಏನು ಹೇಳಾಕತ್ತಿಲ್ಲ, ಇದನ್ನ ನಿಮ್ಗೆ ನಿಮ್ಮ ಹಿಂದಿನ ಋಷಿ ಮುನಿಗಳು ಹೇಳಿದ್ದನ್ನು ನೆನಪಿಗೆ ತಂದು ಕೊಡತ್ತೇನೆ ಅಂತಿದ್ರು ಅಜ್ಜವ್ರು. ಏನ್ ಅನಾದಿ ಕಾಲದಿಂದ ಋಷಿ ಮುನಿಗಳು ಏನು ಹೇಳ್ಯಾರಲ್ಲ ಅದನ್ನ ನಿಮಗೆ ನೆನಪಿಗೆ ತಂದು ಕೊಡತ್ತೇನೆ. ಏನ್ ಅದಕ್ಕೆ ಅದ್ರ ಲಾಗು ಮಾಡ್ಕೋರಿ, ಅಂದ್ರೆ ಲಾಭ. ಜನ್ಮ ಸಾರ್ಥಕತೆ ಮಾಡ್ಕೋಬೇಕು ಅಂತ ಋಷಿ ಮುನಿಗಳ ಜೀವನ ಕ್ರಮಕ್ಕೆ ಬರಬೇಕ ನಾವು. ಬೇಕಾದಷ್ಟು ಜನ್ಮ ತಿರುಗಿನಿ ನಮ್ಮ ಭಾರತೀಯ ಋಷಿ ಮುನಿಗಳ ಜೀವನ ಕ್ರಮ ಏನದ ಅದನ್ನು ಅನುಕರಣ ಮಾಡದ ಹೊರತು ಜಗತ್ತಿನ ಯಾವ ಮಾನವನಿಗೂ ಸಮಾಧಾನ ಶಾಂತಿ ಸಿಗುವುದಿಲ್ಲ ನೋಡಿ. ಎಲ್ಲೋ ಒಬ್ಬರಿಗೆ ಇದು ಹೊಳಿತದೆ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ. ಇಲ್ಲಿ ಆರಾಮಿಂದಸಿಂದ ವಿಚಾರ ಅದರಿ, ಮತ್ತೊಂದು ಏನೂ ಇಲ್ಲಿ. ನಿಮ್ಮ ಊರಾಗ ಇಷ್ಟು ಮಂದಿ ಚಲೋತಂಗ ಬಾಳೆ ಮಾಡೋರು ಅದಿರಿ ಅಂತೀರಿ, ಆರಾಮಿದ್ದವ್ರು ಯಾರದಿರಿ ಹೇಳ್ರಿ? ಎಲ್ಲಾ ತರದ ಅನುಕೂಲ ಇದ್ದವ್ರನ್ನ ಕೇಳಿ ಹೋಗಿ ಅವ್ರು ಆರಾಮದಾರ. ಹೌದ್ರಿ, ಎಲ್ಲಾ ದೇವ್ರು ಕೊಟ್ಟಾನು, ನೆಮ್ಮದಿನ ಇಲ್ರಿ ಅಂತ. ಇಲ್ಲದಲ್ಲಿ ಹುಡುಕಿರಿಯಲ್ಲಿ ಸಿಗ್ಬೇಕು, ಅದು ನಿನ್ನೊಳಗ ಇದ್ದದ್ದನ್ನ ಅನ್ಯದ್ರ ಹುಡುಕಿರಿಯಲ್ಲಿ ಸಿಗ್ಬೇಕು. ನಿನ್ನೊಳಗೈತೆ ಅದು ಆರಾಮ. ನಾವು ಜಗತ್ತಿನ ವಸ್ತುಗಳಲ್ಲಿ ಅದನ್ನು ಹುಡುಕಾಗತ್ತೆ. ಎಂದಿಗೆ ಸಿಗ್ಬೇಕು ಹೇಳಿ? ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಾಗತ್ತೀನಿ. ಸೂಜಿ ಒಳಗೆ ಕಳ್ಕೊಂಡೈತಿ ಅಂತ ಮುದುಕಿ ಮನ್ಯಾಗ ಕಳ್ಕೊಂಡು ಅಂಗಳದಾಗ ಬಂದು ಹುಡುಕಾಕತ್ತಿತ್ತಂತ. ಏನು ಹುಡುಕಾಕತ್ತೀವಿ ಅಮ್ಮ? ಸೂಜಿ ಹುಡುಕಾಕತ್ತೇನೆಪ್ಪ. ಎಲ್ಲಿ ಕಳ್ಕೊಂಡೆ ಅಂದ್ರೆ ಒಳಗೆ ಕಳ್ಕೊಂಡೇನೆ. ಇಲ್ಲಿ ಯಾಕೆ ಹುಡುಕ, ಇಲ್ಲಿ ಅಷ್ಟು ಬೆಳಕೈತೆಪ್ಪ. ಎಲ್ಲಿ ಕಳ್ಕೊಂಡೆ ಅಲ್ಲಿ ಬೆಳಕು ಹಚ್ಚಿ ನೋಡಂದ್ರೆ ಸಿಗ್ತೈತಿ ನಿನಗೆ, ಹೌದಿಲ್ಲ? ಅಂತರಂಗದಲ್ಲಿ ಒಳಗದ ಜಾಗೃತ ಈ ವಿಚಾರ ನಮ್ಮಲ್ಲಿ ಹೊಳಿಬೇಕಲ್ಲ, ಅಂದಾಗ ನಮಗೆ ಅದು ಅನುಭವ ಪೂರಾಕತ್ತಿ ಬಿಡ್ತೈತಿ. ನಾವು ಹೊರಗೆ ಮುಖ ಇಂದ್ರಿಯಗಳ ಬೆನ್ನು ಹತ್ತೀವಿ, ಇಲ್ಲಿ ಹುಡುಕಾಕತ್ತೇವಿ ಇಂದ್ರಿಯಗಳ ಮೂಲಕ. ಎಂದಿಗೆ ಸಿಗಬೇಕು ಹೇಳ್ರಿ? ಬಹಿರ್ಮುಖ ರೊತ್ತಿಗೆ ಹೊರಗೆ ಹಣಿಕೆ ಹಾಕವಾಗ ಎಲ್ಲಿ ಸಿಗಬೇಕು? ಒಳಗಿದ್ದದ್ದು ಅಂತರಂಗದಲ್ಲಿ ಅನುಭವ ಬರುದು, ಬಹಿರ್ಮುಖ ವೃತ್ತಿಗೆ ಬರುದಿಲ್ಲ. ಯಾವ ಇಂದ್ರಿಯಗಳಿಗೂ ಅದು ಆರಾಮ ಹತ್ತದ. ಆಯಾ ಇಂದ್ರಿಯಗಳಿಗೆ ಆಯಾ ವಿಷಯಗಳು ಹತ್ತವು. ಕಣ್ಣಿಗೆ ರೂಪ ಹತ್ತತಿ, ಕಿವಿಗೆ ಗಾಯನ ಹತ್ತತಿ, ನಾಲಿಗೆಗೆ ಉಪ್ಪು ಖಾರ ಹುಳಿ ಹತ್ತತಿ, ಸುಖ ಏನಾರು ಹತ್ತತೇನು? ಚರ್ಮಕ್ಕೆ ಸ್ಪರ್ಶ ಮ್ಯಾತ್ತಗ ಬಿರ್ಸು ಹತ್ತತಿ, ಸುಖ ಏನಾರು ಹತ್ತತಿ?
ಆ ಇಂದ್ರಿಯಗಳ ಮೂಲಕ ಅದನ್ನು ಹೊಂದ್ಬೇಕಂತ ಹೊಂಟೇವಿ, ಹೌದಿಲ್ಲ? ಅದು ಇಂದ್ರಿಯಗಳಿಗೆ ಗೋಚರ ಆಗುದಿಲ್ಲ, ಅದು ಅನುಭವ ಗೋಚರ. ಅಂತರಂಗದಲ್ಲಿ ಆಳವಾಗಿ ಇಳಿದಾಗ ಅದು ಅನುಭವ ಬರ್ತದೆ. ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ಆಗ್ಬೇಕಲ್ಲ, ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಳದಾಗ ಇದು ಅನುಭವ ಬರ್ತೈತಿ. ಅದನ್ನ ಬಿಡಾಕ್ ಅದು ರೂಢಿ ಆಗ್ಬಿಟ್ಟೈತಿ. ಅದ ಇಲ್ಲೇ ಹೆಂಗಪ್ಪ ನಮ್ಮ ಜೀವನ, ಅದ ನಮ್ಮ ಜೀವನ ಆಗ್ಬಿಟ್ಟೈತಿ. ಎಚ್ಚರ ಆದ್ಕೂಲೆ ಇಂದ್ರಿಯಗಳ ವ್ಯಾಪಾರ ಶುರು ಆಯ್ತು. ಒಂದು ದಿನದ ಕೊನೆಗೆ ಏನು ಉಳಿತೈತಿ ಹೇಳಿ? ಎಚ್ಚರ ಆದ್ಕೂಲೆ ಮಾಡಾಕತ್ತಿ, ಕೊನೆಗೆ ಏನು ಉಳಿತೈಪ ಅಂದ್ರೆ ಧನುವ ಚಿಂತೆ ವ್ಯಸನ. ಒಂದು ದಿನದ ಸಿಲ್ಕ್ ತೆಗೆದು ನೋಡ್ರಿ, ಇಡೀ ಜನ್ಮದ ಗೊತ್ತಾಗ್ಬಿಡ್ತೈತಿ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಜನ್ಮದ ಕೊನೆಗೂ ಅದ ಉಳಿತೈತಿ. ಅಂದಿಂದ ಇನ್ನು ಮ್ಯಾಗರ ಅದರ ಲಾಭ ಎಲ್ಲಿ ಐತಿ ಅನ್ನೋದನ್ನ ವಿಚಾರ ಮಾಡಿ ನೋಡ್ಕೊರಿ. ಹಿಂಗ ಮಾಡ್ತಿ ಯಾಕ್ರಿ? ವಿಚಾರ ಮಾಡಲಿ ಹಿಂಗ ಹೊಳೆದ ನಾಳೆ ಅದರ ಫಲ ಉಣ್ಣವ್ರು ಯಾರು? ಈಗ ಎಚ್ಚರಾಗು, ಅದರಿಂದ ಹಿಂದಕ್ಕೆ ಸರಿ, ವಿಮುಖ ಆಗಿದರಿಂದ ಬಂದ್ ಮಾಡದನ ಬಂದ್ ಮಾಡಿ ನೋಡಿಕೊಂಡು ಮಾಡುವ ವ್ಯಾಪಾರ ಅಂತ ಯಾಕೆ ಎಚ್ಚರಿಕೆ ಕೊಟ್ಟಾರ? ಇದ ವ್ಯಾಪಾರ ನೀವು ಮುಂದುವರ್ಸಿದ ಮುದುಕಾದ್ರೂ ಇನ್ನೂ ಹೊಳಿವಲ್ದಲ್ಲೋ ನೀನು, ಇನ್ನ ಅದ ಮಾಡ್ಬೇಕಂತೀಯಲ್ಲ. ಯಾ ಮುದುಕಿ ಕಡಿಮೆ ಆಗೈತೆ ಹೇಳ್ರಿ? ಇಂದ್ರಿಯಗಳ ಮಜಾ ಮಾಡೋದು. ಶರೀರ ಜೀರ್ಣ ಆಗೈತೆ ಅಂದ್ರು ಅದ ಹೋಗಿಲ್ಲ ಇನ್ನ ಆಶೆ. ತಿನ್ಬೇಕು, ಉಣ್ಬೇಕು, ಇಂದ್ರಿಯಗಳ ಮಜಾ ಮಾಡ್ಬೇಕು ಅನ್ನೋ ಆಶೆ. ಇನ್ನ ಮುದುಕ ಆಗಿನ ಅಂತ ಅನಿಸ್ಲಾಕ್ ತಯಾರಿಲ್ಲ. ನಾ ಯಜ್ಜ ಅನ್ನೋಂಗಿಲ್ಲ ನನಗೆ. ಏನ್ ಯಜ್ಜ ಅಂತಿಲ್ಲ ನನ್ನ ಅನ್ನೋಂಗಿಲ್ಲ. ಯಾಕೆ? ಸುಮಾರಕೈತೆ ಮಂದ್ಯಾಗ ಯಜ್ಜ ಅಂತಂತಾನು. ಶರೀರಕ್ಕೆ ಮುದುಕಾಗೈತಿ, ನೀನಾಗಿಲ್ಲೋಪ ಅಂತ. ನಾನ ಮುದುಕಾಗೇನಂತ ಯಾವ್ದಾರ ಆದ್ರೆ ನನಗೆ ಶರೀರದ ಐತಿಲ್ಲ, ಅದ ನೀನು ಅಂತ. ಈ ಏನಿದ್ಯಾ ಅದನ್ನ ಬಿಟ್ಟು ಅಲ್ಲದ ನೀನಂತ ಆರೋಪ ಮಾಡ್ಕೊಂಡು ನೀವು ಒದ್ದಾಡ್ಲಿಕ್ಕತ್ತಿ ನೋಡಿ. ಶರೀರ ಧರ್ಮಗಳವಲ್ಲ. ಬಾಲ್ಯ, ಯೌವನ, ವೃದ್ಧಾಪ್ಯಗಳು ಎಲ್ಲ ಶರೀರ ಧರ್ಮಗಳು. ನಿನ್ನ ಧರ್ಮ ಅಲ್ಲ. ಅದಕ್ಕೆ ಎಲ್ಲ ಧರ್ಮವನ್ನು ಕೈಬಿಟ್ಟು ನನಗೆ ಶರಣ ಬಾ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು ಭಗವದ್ಗೀತೆ ಒಳಗೆ. ಇದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಮೃಜ. ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ, ಶರೀರ ಧರ್ಮ ಎಲ್ಲವನ್ನ ಕೈಬಿಟ್ಟು ನನಗಪ್ಪ. ನಾನು ಅಂದ್ರೆ ಕೃಷ್ಣ ಅಂದ್ರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರು. ಕೃಷ್ಣ ಅಂದ್ರೆ ನವಲಿಗಿರಿ ಚುಚ್ಕೊಂಡವಲ್ಲ. ದ್ವಾಪಾರ ಯುಗದ ಅವ ಎಷ್ಟನೇ ಕೃಷ್ಣನು ಅಂತವ್ರು ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಭೂಮಂಡಲದವ್ರು, ಭೂಮಿ ಮ್ಯಾಗ. ಕೃಷ್ಣ ಅಂದ್ಕೂಲೆ ನಾವು ದ್ವಾಪಾರ ಯುಗದವ ಅಂತ ತಿಳ್ಕೊಂಡ್ಬಿಟ್ಟೇವಿ. ಅವ ಹುಟ್ಟಕ್ಕಿಂತ ಮೊದಲು ಐತೆ ಕೃಷ್ಣ ಶಬ್ದದ ಅರ್ಥ. ಕೃಷ್ಣ ಅನ್ನೋದು ಸದಾ ಆನಂದಮಯವಾಗಿರ್ತಕ್ಕಂಥ ಇರು. ಇದನ್ನ ಕೇಳಿದ ಕೂಡಲೇ ಸುರೇಂದ್ರ ಶಿವರಾವ್ ದೇಸಾರ್ ಅಂತ ಪಂಡಿತರು, ಸಂಸ್ಕೃತ ಪಂಡಿತರು, ಅಜ್ಜವ್ರಕ್ಕಿಂತ 10 ವರ್ಷ MA ಸಂಸ್ಕೃತ ಪಂಡಿತರು, ಅಯ್ಯೋ ಯಪ್ಪ ಸುಳ್ಳ ವ್ಯರ್ಥಗಳನ್ನೆಲ್ಲ. ಕೃಷ್ಣ ಅಂದ್ರೆ ನವಲಿಗಿರಿ ಚುಚ್ಕೊಂಡವ, ದ್ವಾಪಾರ ಯುಗದನ್ನವ ಅಂತ ನಾ ತಿಳ್ಕೊಂಡಿನೆಲ್ಲ. ಇದನ್ನ ಯಾರು ಇದ್ರಾಗು ನಾವು ತೆಗೆದು ನೋಡು. ಏನ್ ಈ ಋಗ್ವೇದವಾಗಿ ಅಸ್ಕಾಚಾರಣ ಎಟಿನಾಲಜಿ ಇದ್ರೊಳಗೆ ಎಷ್ಟನೇ ಮಂಡಲದೊಳಗೆ ಐತೆ ಕೃಷ್ಣ ಶಬ್ದದ ಅರ್ಥ ತೆಗೆದು ನೋಡು. ಅದ್ರ ರೆಫರೆನ್ಸ್ ನೋಡ್ಕೊಂಡ್ ಬಂದ್ರು. ನೋಡ್ಕೊಂಬಂದು ಅಯ್ಯೋ ಯಪ್ಪ ಸಾಷ್ಟಾಂಗ ನಮಸ್ಕಾರ ಮಾಡಿದ ಪಂಡಿತ. ವೈಷ್ಣವ್ರು ಕಟ್ಟ ಯಾರಿಗೂ ತಲೆ ಬಾಗ್ಲಿ ಇದ್ದವು. ಅವಾಗ ಅವರು ವೈಷ್ಣವರು ತಲೆ ಕೆಟ್ಟತನೆ ಇವಾಗ ದೇಸಾಯಿಗೆ ಮುಗ ಹಳ್ಳಿ ಊರು ಹುಂಬುಗ ಹುಡುಗ ನಮಸ್ಕಾರ ಮಾಡ್ತಾನೆ ಇವ. ಬೇನ್ ಅವಾಗ ಹೊಳಿತದ ಇಂಥದ್ದು ಎಲ್ಲಿದ್ದು ನಾವು ಮರಯ. ನನ್ನ ಆಯುಷ್ಯಲ್ಲ ಇದ್ರಾಗ ಕಳೆನೆಲ್ಲೋ ಗೊಂಬಿ ಇಟ್ಕೊಂಡು ಕುಂತೀನಿ ಕೃಷ್ಣಂದ ಗುಡ್ಡೆ. ಇದು ಹೊಳಿಲಿಲ್ಲಲ್ಲ ನನಗೆ. ಕೃಷ್ಣ ಶಬ್ದದ ಅರ್ಥ. ಅದಕ್ಕೆ ಅನುಭವಿಗಳ ಬೇಕು ನಮ್ಗೆ. ಅನುಭವಗಳ ಮುಖಾಂತರ ಇದನ್ನು ಕೇಳಬೇಕು ನಾವು ಹೊರಗನ ಹೋಗ್ಯವೆಲ್ಲ. ಅನುಭವಗಳು ಇದ್ದಕ್ಕಿದ್ದಂಗೆ ಅದನ್ನು ನೆನಪಿಗೆ ತಂದು ಕೊಡ್ತಾರೆ. ಅದಕ್ಕೆ ಅದು ಶ್ರೇಷ್ಠವಾದಂಥದ್ದು ಬೋಧೆ. ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕು. ಪುಸ್ತಕದ ವಿದ್ಯಾ ಪರಹಸ್ತಗತ ದ್ರವ್ಯ ಎದಕ್ಕೂ ಬೇಡ ಸರ್ವಜ್ಞಾನ. ಪುಸ್ತಕದ ಪಾಂಡಿತ್ಯ ಉಪಯೋಗ ಬರೋದಿಲ್ಲ. ಮಸ್ತಕದ ವಿದ್ಯೆ ಇದು, ಪುಸ್ತಕದ ವಿದ್ಯೆ ಅಲ್ಲ ಅಂತ. ಅದಕ್ಕೆ ನಿಮ್ಮ ಪುಸ್ತಕ ತೆಗೀರಂತ ಮೊದಲೇಕೆ ನಮ್ಮ ಊರಿಗೆ ಬಂದಾಗ ಅಜ್ಜವ್ರು ಹೇಳಿದ ಮಾತಾ ಹೇಳಿದರು. ಪುಸ್ತಕ ಪುರಾಣ ರೀ ಶಿವಾನಂದ ಅಜ್ಜವ್ರ ಪುರಾಣ. ಸತ್ತವ್ರ ಪುರಾಣ ತಗೊಂಡು ಏನು ಮಾಡ್ತೀನಿ, ನಿನ್ನ ಪುರಾಣ ತೆಗಿ ಅಂದ್ರ.
ನೀನ್ ಯಾರು? ನಿನ್ನ ಬಗ್ಗೆ ವಿಚಾರ ಮಾಡು. ನಿನ್ನ ಪುಸ್ತಕ ಮುಚ್ಚದನಂತ. ನಿನ್ನ ಪುಸ್ತಕ ತೆಗೀರಿ ಅಂದ್ರೆ ಏನ್? ಮಸ್ತಕದಿಂದ ಪುಸ್ತಕದಿಂದ ಮಸ್ತಕ ಎಲ್ಲಿದ್ದು? ಮೊದಲು ಪುಸ್ತಕದು. ಇವು ಯಾವ ಇಲ್ದಾಗ ಇದ್ರ ಜ್ಞಾನ ಮಾಡ್ಕೊಂಡವ್ರು ಅದಾರಿಲ್ಲ. ಪುಸ್ತಕ ಓದೇ ಜ್ಞಾನ ಮಾಡ್ಕೊಂಡ್ರು ನಾವು ಮೊದಲಿನ ಮಂದಿ. ಯಾವ ಭಾಷಾ ಇತ್ತು, ಯಾವ ಲಿಪಿ ಇತ್ತಲ್ಲಿ? ಮೊಟ್ಟ ಮೊದಲಿಗೆ ಅದನ್ನ ಅನುಭವ ಮಾಡ್ಕೊಂಡವ. ಎದರ ಮುಖಾಂತರ ಅದನ್ನು ಮಾಡ್ಕೊಂಡ? ಯಾವ ಗುರು ಇದ್ದ? ಮೊಟ್ಟ ಮೊದಲನೇ ಬ್ರಹ್ಮನಿಷ್ಠಗ ಗುರು ಯಾರಿದ್ರು ಅಂತ ಹಿಂಗೆಲ್ಲ ವಿಚಾರ ಮಾಡಿ ನೋಡಿ, ಅಲ್ಲ ಹೌದಿದು ಅನುಭವಕ್ಕೆ ಒಂದು ಎಸ್ ಅನ್ನಿಸ್ತದೆ. ಅವಾಗ ಹೌದಪ್ಪ ಇದು ನಾವು ಅಜ್ಞಾನದೊಳಗೆ ಮುಳುಗಿಬಿಟ್ಟೇವೆ. ನಮಗೆ ಇದರ ಮಾರ್ಗದರ್ಶನ ಬೇಕಾಗಿತ್ತು. ಪೂರ ಅಜ್ಞಾನ ಮುಸುಗಿಬಿಟ್ಟೈತಿ. ಇದರಿಂದ ಕಡೆಕಾವಕಾರ ಅಂತ ಗುರುವಿನ ಮಾರ್ಗದರ್ಶನ ಬೇಕು. ಸಾಮಾನ್ಯವಾಗಿ ಎಲ್ಲೊಬ್ಬ ಹಿಂದಿನ ಜನ್ಮ ಸಂಸ್ಕಾರ ಇದ್ದವರಿಗೆ ಅವಶ್ಯಕತೆ ಇಲ್ಲ. ರಮಣರಂಥವ್ರಿಗೆ, ಶಿವಾನಂದ ಅಜ್ಜವ್ರಂಥವ್ರಿಗೆ ಯಾವ ಗುರುವಿನ ಅವಶ್ಯಕತೆನೇ ಇಲ್ಲ. ಅದ್ರೊಳಗೆ ಗೊತ್ತಿಲ್ಲದವ್ರು ಬರ್ಕೊಂಡವ್ರು, ಮಾಹಿತಿ ಇಲ್ಲದ ಜನ ಎಲ್ಲ ಅವ್ರಿಗೆ. ಬನಾಟಿ ರುದ್ರ ಸ್ವಾಮಿಗಳು ಅವ್ರ ಗುರುಗಳು ಅಂತ. ಅವರು ವಯಸ್ಸಿದಾಗಿದ್ದಾಗ ಅವ್ರಿಗೆ ಭೇಟಿ ಆಗೋಣ ಅಂತ ಮಾತಾಡಿದ್ರಂತ ಅವ್ರ ಶಿಷ್ಯರ ಮುಂದೆ. ಶಿವಾನಂದರು ಇಲ್ಲೇ ಸೊಟಕನಾಳಕ್ಕೆ ಇರ್ತಾರೆ. ಅವ್ರಲ್ಲಿ ಅಜ್ಜಾರು ನೌಕರಿ ಮಾಡ್ತಿದ್ರು. ಆ ಮಾಸ್ತರಿಕೆ ಮಾಡುವಾಗ ಅನುಭವಿಗಳದಾರ, ಅವ್ರಿಗೆ ಹತ್ತಿರ ಹೋಗೋಣ ಅಂತ ಅವ್ರು ಮಾತಾಡಿದ್ದನ್ನು ಅವ್ರ ಮುಂದೆ ಹೇಳಿದಾನೆ. ಪಾಪ ಅವ್ರು ಹಿರಿಯರು ನಮ್ಮ ಅಂತೇಳಿ ಯಾಕೆ ಬರ್ತಾರ, ನಾವು ಅಲ್ಲಿ ಹೋದ್ರತ್ತಂತ ಹೋಗ್ಯಾರ. ಇವರು ವಯಸ್ಸು ಹೋದವ್ರು ಪಾಪ ಅವ್ರ ಅಂತೇಳಿ ಯಾಕ್ರಿ ನಮ್ಮ ಅಂತೇಳಿ ಬರುವುದೇನೈತಿ, ನಾವು ಅವ್ರ ಅಂತೇಳಿ ಹೋಗೋಣ ಅಂತ ಹೋದದ್ದಕ್ಕೆ ಅವ್ರ ಗುರುಗಳು ಅಂತ ಬರ್ಕೊಂಡಾರ. ಅದನ್ನು ಬನಟ ರುದ್ರ ಸ್ವಾಮಿಗಳು ಅವ್ರ ಗುರುಗಳು ಅಂತ ಕಲ್ಪನಾ ಮಾಡಿ. ಮಾಹಿತಿ ಇಲ್ಲ, ಸರಿಯಾಗಿ ಮಾಹಿತಿ ಇಲ್ಲ, ಜನ ಬರ್ಕೊಂಡಾರ. 3 ವರ್ಷ ತಾವಿದ್ದಾಗ ನನಗೆ ಜಗತ್ತಿನ ಹಕ್ಕಿಕತೆ ಗೊತ್ತೈತೆ ಅಂತ ಶಿವಾನಂದ ಅವ್ರು ಹೇಳಿದ್ದಾರೆ. ಅವಾಗ ಎಲ್ಲಿದ್ರು? ಯಾವ ಗುರು ಇತ್ತು? ವಾದ ಮಾಡೋರಿಗೆ ಇಟ್ಕೋ ಅಂತ ಹೇಳ್ತಿದ್ರು ಅಜ್ಜವ್ರು. ನಿನಗೆ ಬೇಕಾದ್ರೆ ಇಟ್ಕೋಪ್ಪ. ಮೊಟ್ಟ ಮೊದಲನೇ ಬ್ರಹ್ಮನಿಷ್ಠಗೆ ಗುರು ಯಾರಿದ್ದ? ದಕ್ಷಿಣಾಮೂರ್ತಿಗೆ ಗುರು ಯಾರಿದ್ರು? ಅರುವ ಗುರುವಲ್ಲಿ ಅನುಭವದ ಕಡೆ ಲಕ್ಷ ಕೊಟ್ಟು ನೋಡಿದಾಗ ಇದು ಹೊಳಿತೈತಿ ನಮ್ಗೆ. ಅದಕ್ಕೆ ಅನುಭವಗಳ ಸಂಗಮ ಅಂಥವ್ರ ಸಂಘದಿಂದ ನಿನ್ನಲ್ಲಿ ಪರಿವರ್ತನೆ ಆಕೈತಿ. ಜೀವನ ಎಲ್ಲ ಬದಲಾವಣೆ ಆಗ್ಬೇಕು. ಮನುಷ್ಯನಾಗಿ ಹುಟ್ಟಿ ಆರಾಮಿನ ವಿಚಾರ ಬಿಟ್ಟ ಅನ್ಯ ವಿಚಾರದೊಳಗೆ ತೊಡಗಿದ್ರಂದ್ರೆ ಅವನಂಥ ಮೂರ್ಖನ ಯಾರು ಇಲ್ಲ. ಏನು ಬೇಕಾಗೈತೆ ಅದ್ರ ನೆನವನ್ಯಾಗದೇವೋ, ಏನು ಬೇಡಾದ್ರ ನೆನವನ್ಯಾಗದೇವು. ನಾವು ಏನು ನೆನಪು ಮಾಡ್ತೇವ್ರಿ ನಾವು ಎಚ್ಚರ ಆದ ಕೂಡಲೇ? ಇವ ವಿಷಯ ವಸ್ತುಗಳ ನೆನಪ ಮಾಡ್ತೇವೆ. ಗಂಡು ಹೆಣ್ಣಿನ ನೆನಪ ಮಾಡೋದು. ಹೌದು, ದುಡ್ಡು ದುಗ್ಗಾಣಿ, ಬರೀ ಹೊಲ ಮನಿ ಬದುಕು ಬಾಳೆ ಇದರದ ನೆನಪು ಮಾಡ್ತೇವೆ. ಇದ್ರ ನೆನಪು ಮಾಡೋದ್ರಿಂದ ನಮಗೆ ಬೇಕಾದದ್ದು ಐತೋ ಹೆಂಗ? ಇದ್ರಾಗ ಕಾಲ ಕಳಿಸತ್ವರಿ ಅದಕ್ಕೆ ಬಂತು. ನಾವು ಏನು ನೆನಪು ಮಾಡ್ತೇವೆ ಅದ್ರೊಳಗೆ ನಮ್ಗೆ ಬೇಕಾದದ್ದು ಐತೋ ಹೆಂಗ? ಅದ್ರಾಗ ಇಲ್ಲ ಅಂದ್ರೆ ಅದನ್ನ ನೆನಪು ಮಾಡೋ ಕೆಲಸ ಏನೈತಿ? ಯಾವ ಮಹಾತ್ಮ ಜಗತ್ತಿನ ಸುದ್ದಿಯಾಗ ಕಾಲ ಕಳೆದಾರೆ? ಎಚ್ಚರ ಆದ್ಕೂಲಿ ಬೇಕಪ್ಪ ಅಲ್ಲಿ ಹೋಗಿ ಪಂಟ ಬಿಡ್ಯಾಕ. ಅವ್ರ ಮನೆ ಸುದ್ದಿ, ಇವ್ರ ಮನೆ ಸುದ್ದಿಯಾಗ ಕಾಲ ಕಳೆದಲ್ವ? ಹಳೆ ಆಯುಷ್ಯ ಎಲ್ಲ ಇದ್ರಾಗ ಕಳೆದಲ್ಲ. ಅದಕ್ಕೆ ಬಂತೀನಿ, ನಿನ್ನ ಸುದ್ದಿ ಮರ್ತು ಬಿಟ್ಟು. ಯಾವಾಗಪ್ಪ ನಿನಗೆ ಸಿಗುದು? ಟೈಮ್ ಸಿಗುದು ಯಾವಾಗ? ನೀನು ಕೂಡುದು ಯಾವಾಗ? ನೀ ಮಾಡೋದು ಯಾವಾಗ? ನಿನ್ನ ಬಗ್ಗೆ ನೀ ವಿಚಾರ ಮಾಡೋದು ಯಾವಾಗ? ನೀ ಎಲ್ಲ ಮುಗಿಯಾಕ ಬಂತು. ಬಾಯಿ ಬಗಡಾತು, ಮುಕುಳಿ ತಗಡಾತು. ಯಾವಾಗ ವಿಚಾರ ಮಾಡವ ನೀನು? ಎಲ್ಲ ಇದರಾಗ ಹೋತು ನಿನ್ನ ಜೀವನ. ಆಟ ಪಾಠಗಳಲ್ಲಿ ಹೋತು 20 ವರ್ಷ. ಹೌದಲ್ಲ? 30 ವರ್ಷ
ಮದುವೆ ಮಾಡ್ಕೊಂಡು 30 ವರ್ಷ ಬಾಳೆ ಮಾಡಿದಿ. ಎಲ್ಲಿ ಹೋತ ಅದ್ರ ಬರೇ ಇಂದ್ರಿಯಗಳ ಚಪ್ಲಕ್ಕ ಹೋತು. ಹೌದಿಲ್ಲ? ಮುಗಿದ ಹೋತಿ ನಿನ್ನ ಜೀವನ. 50 ವರ್ಷ ರಾತ್ರಿಗೆ ಹೋದವ, 50 ವರ್ಷದಾಗ ಆಟ ಪಾಠಗಳಲ್ಲಿ 20, ಈ ಕಾಮನ ಮಜಾ ಮಾಡಾಕ, ಇಂದ್ರಿಯಗಳ ಮಜಾ ಮಾಡಾಕ ಅವು 30. ಎಲ್ಲಿ ಉಳಿತು ಹೇಳ ನಿನಗೆ? ವೇಳೆ ಎಲ್ಲಿ ಉಳಿತು? 100 ವರ್ಷ ಬದುಕ್ಯಾನಂದ್ರು ಅವಾಗ 50 ವರ್ಷ. ಹೌದಿಲ್ಲ? ಅದನ್ನ ಕರ್ಕೊಂಡ ಎಲ್ಲ 100 ವರ್ಷ ಅವಾಗ, ರಾತ್ರಿ ಹಗಲಿ ಕರ್ಕೊಂಡ. ಹೌದಿಲ್ಲ? ನೀ 50 ವರ್ಷದಾಗ ಬದುಕಿ 20 ವರ್ಷ ಆಟ ಪಾಠಗಳಲ್ಲಿ, 30 ವರ್ಷ ಇದ್ರಾಗ ಹೋದ್. 100 ವರ್ಷ ಬದುಕಿರ ಮತ್ತೆ ಇಲ್ಲಿ ಬಂದ್ ಹತ್ತೈತಿ. ಅದ್ರಾಗ ಹೋತಂದ್ರೆ ಮುಗದ ಹೋತಿ ನಿನಗೆ. ಎಲ್ಲಿ ನಿನಗೆ ಎಚ್ಚರಗೊಳಿಸವ್ರು ಯಾರು? ನಿನಗೆ ಕೂಡುವುದು ಯಾವಾಗ? ನೀ ಮಾಡುವುದು ಯಾವಾಗ? ನಿನಗೆ ವೇಳೆನೇ ಸಿಗ್ಲಿಲ್ಲಲ್ಲೋ. ಹಿಂಗ ಬಂದ್ ಹೋದ ಕೆಲ್ಸಿಲ್ದಾನೆ, ವ್ಯರ್ಥ ಆತಲ್ಲ ನಿನ್ ಜೀವನ. ಸುಮ್ಮನೆ ಕಾಲ್ ಕಳ್ಸತ್ ಹೋತಿ. ಏನ್ ಎಷ್ಟೋ ಮಂದಿ ಸಹಜವಾಗಿ ಸಹಜವಾಗಿ ಬೆನ್ನ ಹತ್ತಿ ವಿಷಯದ ವಾಸನಾದಾಗ ಹೊಂಟೇವಿಲ್ಲ. ಎಲ್ಲಿಯೋ ಒಬ್ಬವ ಮಹಾತ್ಮರ ದರ್ಶನ ಮಾಡ್ಕೊಂಡು ಪರಿವರ್ತನ ಆಗಿ ನಿಜವನ್ನು ತಿಳ್ಕೊಬೇಕಂತ ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಾವು ಎಲ್ಲಿ ಒಬ್ರು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ಅಂತ. ಇದಕ್ಕಾಗಿ ಪ್ರಯತ್ನ ಮಾಡವ. ಅಂತ ಪ್ರಯತ್ನ ಮಾಡುವಂತ ಸಾವಿರಾರು ಜನಗಳಲ್ಲಿ ಎಲ್ಲೋ ಒಬ್ಬವ ಯಥಾರ್ಥವಾಗಿ ನಮ್ಮನ್ನ ತಿಳ್ಕೊಳ್ಳವ, ತನ್ನ ನಿಜವನ್ನು ತಿಳ್ಕೊಂಡು ಮುಕ್ತಾಗವ. ಅದಕ್ಕೆ ಕಠಿಣ ಅದ ಇದಂತ. ಕಠಿಣ ಅದ ಅಂದ್ರೆ ಅಸಾಧ್ಯ ಇಲ್ಲ, ಸಾಧ್ಯ ಅದ. ಕಠಿಣ ಸಾಧ್ಯ. ಅಸಾಧ್ಯ ಅಲ್ಲ, ಸಾಧ್ಯದ. ಕಠಿಣ ಸಾಧ್ಯದ. ನಿರಂತರ ಅಭ್ಯಾಸ ಮಾಡಬೇಕು. ಅಭ್ಯಾಸ ಸಂಜನಿತ. ಅಭ್ಯಾಸ ಇಲ್ಲದ ವರ್ತನೆ ನಮಗೆ ಅನುಭವಕ್ಕೆ ಬರೋದು ಇಲ್ಲ. ಸತತ ಅಭ್ಯಾಸವೇ ಆಧ್ಯಾತ್ಮಿಕ ಸಾಧನೆ ಅಂತ. ಅದೇ ಅಭ್ಯಾಸದಾಗ ಕಾಲ ಕಳಿಬೇಕು ನೋಡ್ರಿ. ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದ ನಮ್ಮ ಕರ್ತವ್ಯ. ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಇದೇ ಚಿಂತನದೊಳಗೆ ಕಾಲ ಕಳೆದ್ರೆ ಏನಾರ ಈ ಸಂಸ್ಕಾರ ನಿನಗೆ ಮುಂದುವರಿತೈತಿ. ಇಲ್ಲ ಅಂದ್ರೆ ಮತ್ತು ಈನ ಸಂಸ್ಕಾರದಾಗ ಬೀಳ್ತೈತಿ. ಹಂಗಂತ ಹೇಳಿ ಎಲ್ಲೋ ಒಬ್ರು ಇದನ್ನ ಹೊಂದಬೇಕು, ಅದನ್ನ ಆ ಸ್ಥಿತಿ ಹೊಂದವ್ರು, ಇದ್ರ ಲಾಭ ತಗೊಳ್ಳೋರು ಮತ್ತು ಹೊರಗಿನ ಗದ್ದಲಕ್ಕೆ ಬಿದ್ದು ಬಿಡ್ತೇವೆ. ಅದಕ್ಕೆ ಬಿದ್ದಿ ಗಿದ್ದಿ ಬೇ ಮುದುಕಿ ಅಂತ ಶರೀಫರು ಹೇಳಿದ್ದದ. ಇಂದ್ರಿಯಗಳ ಗದ್ದಲ್ದಾಗ ಬೀಳ್ಬೇಡ ಅಂತ. ಬಿದ್ದ ಅನುಲಿ ಉಂಡಿ ಇನ್ನು ಮ್ಯಾಗ ಬೀಳ್ಬೇಡ ಅಂತ. ಒದ್ದಾಡೋದು ತಪ್ಪುದಿಲ್ಲ ಅಂದ. ಬಿದ್ದ ಇಲ್ಲಿ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗ ಬರ್ತೀನಿ? ಯಾರು ಎಬ್ಬಿಸುವವರು ಬೇಯಿ ಮುದುಕಿ ನಿನಗ? ನೀ ದಿನ ಹೋದಾಕಿ ಇರು ಬಾಳ ಜೋಕಿ ಅಂದ. ಹೌದಿಲ್ಲ? ಬಹಳ ಎಲ್ಲಿಂದ್ರ ಬಂದೈತಿ ಇದು ಜೀವ ಭಾವ. ಬರೀ ಅದನ್ನ ಕಟ್ಕೊಂಡು ವಾಸನ ಕಟ್ಕೊಂಡು ತಿರುಗ್ತದೆ. ಶರೀರ ಬಿಟ್ಟುಕೊಳ್ಳೆ ಮತ್ತೊಂದು ಶರೀರ ಧಾರಣ ಮಾಡಿ, ಅಂಗಿಗೆ ಒಂದು ಅಂಗಿ ಹೇಳದ ಕೂಡ ಮತ್ತೊಂದು ಅಂಗಿ ಹಂಗೆ ತೊಡ್ಕೋತೇವಿ. ಹಂಗೆ ಈ ಶರೀರ ಜೀರ್ಣ ಮತ್ತೊಂದು ಶರೀರ ಧಾರಣ ಮಾಡ್ತದೆ ವಾಸನೆಗೆ ಅನುಗುಣವಾಗಿ. ಬಹಳ ಹಳೆಯದು ಜೀವ ಇದು. ಎಂದಿನಿಂದ ಲೆಕ್ಕಿಲ್ಲದಷ್ಟು ಶರೀರ ಧಾರಣ ಮಾಡಿದೆ. ಎಣಿಕೆಗೆ ಬಾರದಷ್ಟು ಜನ್ಮಗಳನ್ನ ನೀ ಹೊಂದಿ, ಎನಿಸ್ಲಿಕ್ಕೆ ಬಾರದು. ಅದನ್ನ ಹೇಳ ನಿಜಗುಣ ಭೂಮಿ ಕುಟ್ಟಿ ಪುಡಿ ಮಾಡಿ ಧೂಳಿ ಕಣಗಳು ಅವು ಅಣು ಪರಮಾಣುಗಳೊಳಗೆ ಅಣಿತನಿತು ದೇಹವನ್ನು ಧರಿಸುತ್ತಾ ನೀನೊಂದೊಂದು ಜೀವರ ಬಶಿರುಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಇನ್ನೊಮ್ಮೆ ಬರದಂಗ ಮಾಡ್ಕೋರು. ಮತ್ತು ಬಂದೆ ಅಂದ್ರೆ ದುಃಖ ಅನುಭವಿಸಕ ಬರುದು. ಯಾಕೆ ಬಂದಿಪ್ಪ ಅಂದ್ರೆ ಹುಟ್ಟಿ ಯಾಕೆ ಬಂದೆ ಅಂದ್ರೆ ಅಣುಲಿ ಹೊಂದಾಕ ನೀನು. ಅದಕ್ಕೆ ಹುಟ್ಟದಂಗ ಮಾಡ್ಕೋರಪ್ಪ ಅಂತ. ಮಂತ್ರ ಅಂತೀರಲ್ಲ, ಯಾಕ್ರಿ? ಸತ್ತಾಗ ಯಾಕ್ರಿ ಮರಳಿ ಮೃತ್ಯುವನ್ನು ಬಯಸದಿರಿ ಎಂದು. ಇನ್ನೊಮ್ಮೆ ಬರಬೇಡಪ್ಪ, ಇನ್ನು ಸಾವು ಬೇಡ ನಿನಗ. ಅವಾಗ ಅಮೃತತ್ವವನ್ನು ಹೊಂದು ನೀನ ನಿಜ ನೀನ ಅಮೃತ ಸ್ವರೂಪನ ನೀನದಿ. ಸಾವಿಲ್ಲದಂತ ಕೇಳಿಲ್ಲದಂತ ವಸ್ತುನ ನಾನದೀನಿ ಅಂತ ಆ ಜ್ಞಾನವನ್ನು ಮಾಡ್ಕೊ. ಎಂದೆಂದೂ ಬರಬಾರ್ದು ನಿನಗೆ. ಅಲ್ಲದನ್ನು ನೀನು ಹಿಡ್ಕೊಂಡು ಮೃತ್ಯು ವಶ ಹಾಕಿ ಎಲ್ಲದನ್ನು ನೀನ ಹಿಡ್ಕೊಂಡು ಕುಂತಿ. ಅದಕ್ಕೆ ಜೀವ ಅಂತಾರ. ಜೀವಭಾವ ನಾಶ ಆತಂದ್ರೆ ಯಾವುದೋ ಅವ ಭಯನೂ ಇಲ್ಲ, ದುಃಖ ಅನ್ನೋದ ಇಲ್ಲ. ಯಮ ಬಂದ್ರೆ ಎದಿ ಬಿರುವಂಗ ಒದಿರ್ಲಿ ಅವನಂತ ಶಿವಾನಂದ ಅಜ್ಜ ಅವ್ರು ಹೇಳಿದ್ದ. ಯಮನ ಹೆದರಿಕೆ ಎಲ್ಲೈತಿ? ಅನ್ಯ ಭಾವನೆಯನ್ನೆಲ್ಲ ಬಿಟ್ಟು ತನ್ನ ಭಾವದೊಳಗುಳ ಯಮನ ಹೆದರಿಕೆ ಇಲ್ಲ ಅಂತ.
ಅನ್ಯ ಭಾವನೆಯೊಳಗಿದ್ದವ್ರಿಗೆಲ್ಲ ಜೀವಭಾವದಾಗಿದ್ದವ. ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ತಾನಲ್ಲದನ್ನು ತಾನಂತ ತಿಳ್ಕೊಂಡು ವ್ಯವಹಾರ ನಡೆಸೋನು. ತಾನಲ್ಲದ್ದೆಲ್ಲ ಕೈಬಿಟ್ಟ ನಾನು ಯಾರಿದ್ದೇನೋ ಭಾವ ಗಟ್ಟಿ ಆತಂದ್ರೆ ಅವನು ಯಮನ ಹೆದರಿಕೆಯಲ್ಲಿ ಅವಾಗ. ಅದಕ್ಕೆ ಹೇಳಿದ್ದವ್ರು ಶಿವಾನಂದಜ್ಜವರು, ಯಮ ಬಂದ್ರೆ ಎದಿ ಬಿರುವಂಗುದಿರ್ಲಿ ಅಂತ. ಜೀವಭಾವವನ್ನು ನಾಶ ಮಾಡಿಕೊಂಡ ಮ್ಯಾಗ ಯಮನ ಹೆದರಿಕೆ ಎಲ್ಲೈತಿ ನನಗೆ. ಅನ್ಯತಾ ತಿಳುವಳಿಕೆ ಇದ್ದಾಗ ನನಗೆ ಹೆದರಿಕೆ ಯಾವುದಿಲ್ಲ, ಭಯ ಭೀತಿ ಎಲ್ಲ. ನೀ ಅಲ್ಲದ ನೀನಂತ ಈ ದೇಹ ನಾನು ಅನ್ನೋ ಭಾವ ಐತಿ ನಿನಗೆ. ಅನ್ಯ ಭಾವನೆಯನ್ನು ತಾಳಿ ಅಂದಾಗ ನಿನಗೆ ದುಃಖ ಹೆದರಿಕೆ ಐತಿ. ನೀನಾಗಿದ್ದಾಗ ಹೆದರಿಕೆ ಎಲ್ಲೈತಿ ನಿನಗೆ. ಯಾವ ಭಯನೂ ಇಲ್ಲ ಅಂತ. ಎಲ್ಲಾರ ಹೊಕ್ಕೈತಿಪ್ಪ ಏನಾರ ಆಕೈತಿ ಅನ್ನೋದು ಏನು ಭಯ ಭೀತಿ ಇಲ್ಲ ನಿನಗೆ. ಆ ಸ್ಥಿತಿಯನ್ನ ನಿಜದ ಎಚ್ಚರಿಕೆಯನ್ನು ಹೊಂದಿದ ಮ್ಯಾಗ ಯಾವ ಭಯ ಭೀತಿ ಇಲ್ಲದಂಗೆ ಆಕೈತಿ. ಅದಕ್ಕೆ ಆ ಜ್ಞಾನವನ್ನು ಮಾಡ್ಕೊ. ಭಯರಹಿತ ಆಗ್ಬೇಕಪ್ಪ, ಯಾವಾಗಲೂ ಆರಾಮಿರ್ಬೇಕನ್ನುವಂಗಿದ್ರೆ ಮೊದಲ ನೀ ಯಾರನ್ನುವಂಥ ಜ್ಞಾನವನ್ನು ಮಾಡ್ಕೊ. ಇದೇ ಮನುಷ್ಯನ ಜನ್ಮದ ಲಾಭ, ಮನುಷ್ಯ ಕುಲದ ಜನನದ ಲಾಭ. ಹುಟ್ಟಿ ಬಂದದ್ದಕ್ಕೂ ಇಲ್ಲೇ ನೀನ್ಯಾರೆಂಬುದನ್ನು ತಿಳ್ಕೊಳ್ಳೋದು ಒಂದ ಲಾಭ ಇದೆ. ಬಾಕಿದೇನೂ ಲಾಭ ಇಲ್ಲ ಈ ಜಗತ್ತಿನೊಳಗೆ. ಬರೀ ಅನ್ಯತಾ ತಿಳುವಳಿಕೆ ಒಳಗೆ ನಾ ಅಲ್ಲದನ್ನು ಹಿಡ್ಕೊಂಡು ಈ ಕಿನಾರ ಮಾಡ್ಕೊಂತ ವೇಳೆ ಎಲ್ಲ ಕಳೆದವ್ರು. ಮತ್ತೆ ವಾಸನೆ ಕಟ್ಕೊಂಡು ಹಂಗೆ ತಿರುಗು ಪಾಳೆ ಬಂದೈತಿ. ಯಾವಾಗ ಯಥಾರ್ಥವಾಗಿ ನಾನು ಯಾರಿದ್ದೇನೆ ಅನ್ನುವಂಥ ಅನುಭವ ನಿನಗಾಗುದಿಲ್ಲ, ಸಮಾಧಿ ಹೊಂದಿ ಅದನ್ನು ಖಾತ್ರಿ ಮಾಡ್ಕೋದ್ರು, ಅಲ್ಲಿ ತನಕ ಜನ್ಮಾಂತರ ನಿನಗೆ ತಪ್ಪೋದಿಲ್ಲ. ಹೌದು, ನಿನ್ನ ಜ್ಞಾನ ನಿನಗೆ ಆಗುವವರೆಗೂ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಇಲ್ಲ. ಏನು ಅದನ್ನು ಮರೆತಾಗ ಅನ್ಯತಾ ತಿಳುವಳಿಕೆ ಎಲ್ಲಿ ಮಟ್ಟ ಗಟ್ಟಿ ಇರ್ತೈತಿ ಅಲ್ಲಿ ಮಟ್ಟ ಜನ್ಮಾಂತರಗಳಿರುವ ನಾವು. ಇವು ಖರೇನ ಅನ್ರಿ, ಖರೇನ ನಾವು ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದ ಮಟ್ಟ ವ್ಯಾವಹಾರಿಕ ಸತ್ಯ ಖರೇನ. ಅವು ಮಾಡಿದ ಕರ್ಮಕ್ಕೆ ತಕ್ಕಂಗೆ ಅವು ಫಲ ಅನ್ನೋದು ಜನ್ಮಾಂತರಗಳು ಇವೆಲ್ಲ ಸತ್ಯನ. ಕನಸಿನಿಂದ ಎತ್ತರ ಆಗೋ ಮಟ್ಟ ಕನಸಿನ ವ್ಯವಹಾರ ಹೆಂಗೆ ಕರೆ ಐತಿ, ಹಂಗೆ ಸ್ವರೂಪ ಜಾಗೃತಿಯನ್ನು ಹೊಂದೋ ಮಟ್ಟ ಈ ವ್ಯವಹಾರ ಕರೇನ. ಇವೆಲ್ಲ ಸ್ವರ್ಗ ನರಕ ಇವೆಲ್ಲ ಖರೆ ಏನ್ರಿ ಅಂದ. ಅವು ಆ ಸ್ಥಿತಿಯನ್ನು ಹೊಂದೋ ಮಟ್ಟ, ಸ್ವರೂಪ ಜ್ಞಾನ ಸ್ಥಿತಿಯನ್ನು ಹೊಂದುವವರೆಗೂ ಇದು ಖರೇನ. ಅದು ಜ್ಞಾನ ಮಾಡ್ಕೊಂಡಾಗ ಇದೆಲ್ಲ ಸುಳ್ಳು. ಹೊಂದಿದ ಮ್ಯಾಗಿನ ಮಾತು ಹೊಂದಕ್ಕಿಂತ ಪೂರ್ವದಲ್ಲಾಗೂ ಮಾಡ್ಕೊಳಕ್ ಹೊಂಟಿದ್ ನೀವು. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅನ್ನೋದು ಹೊಂದಿದ ಮ್ಯಾಗಿನ ಮಾತು ದೊಡ್ಡಪ್ಪ ಅದಂತ. ಅಲ್ಲಿವರೆಗೆ ಹೊಂದಕ್ಕಿಂತ ಪೂರ್ವದಲ್ಲಿ ಇದೆಲ್ಲ ಸತ್ಯನ. ಅವ್ಯವಹಾರ ಮಾಡಾದ್ರೆ ಎಲ್ಲ ಸುಳ್ಳು ಅಂತ ತಿಳ್ಕೊಂಡು ಮಾಡೋ ವ್ಯವಹಾರ ನೋಡು ಅಂದ್ರೆ ಆಕೈತೆ. ಬಾಯಿಲೆ ಮಾತಾಡಿದ್ರೆ ಆಕೈತೆನ. ಅನುಭವದಿಂದ ಇದನ್ನು ಕಂಡುಕೊಂಡು ಸತ್ಯವಾದ ಅನುಭವವನ್ನು ಮಾಡಿಕೊಂಡಾಗ ಇದೆಲ್ಲ ಮಿಥ್ಯ ಅನ್ನೋದು ಹೊಳಿತೈತೆ ನಮ್ಗೆ. ಯಾವ ನೋಟದಿಂದ ಇದು ಇಲ್ಲದಂಗೆ ಆಕೈತೆ ನೋಡ್ಕೋ. ವಿವೇಕದ ಸನ್ನೆ ಬೆರೆಸಿ ನೋಡು. ಅವಾಗ ನಿನಗಿದು ಇಲ್ಲ ಅನ್ನೋದು ಹೊಳಿತೈತೆ. ಜ್ಞಾನದಿಂದಲೇ ನೋಡು ಮನುಜ, ಇದು ಕರೆ ಯಾವುದು ಸುಳ್ಳು ಯಾವುದು ಅನ್ನೋದು ನಿನಗೆ ಹೊಳಿತೈತಿ. ಅದೇ ದಿವ್ಯ ದೃಷ್ಟಿ ಅಂತಾರೆ, ಜ್ಞಾನ ದೃಷ್ಟಿ ನಿನ್ನಲ್ಲಿ ಜಾಗೃತ ಆಗ್ಬೇಕಲ್ಲ. ಅದು ಜಾಗೃತ ಆಗ್ಬೇಕಾದ್ರೆ ಅಂತಹ ಸಂಘದಿಂದನೇ ಆಗುವುದು. ನಿರಂತರ ಸಂಘವನ್ನ ಮಾಡೋದ್ರಿಂದ, ಜ್ಞಾನಿಗಳ ಸಂಘ ಸತ್ಸಂಗ ಮಾಡೋದ್ರಿಂದ ನಿನ್ನಲ್ಲಿ ಅದು ಜ್ಞಾನ ದೃಷ್ಟಿ ನಿನ್ನಲ್ಲಿ ಜಾಗೃತ ಆಕೈತಿ. ಅವಾಗ ಇದರಿಂದ ನಿನಗೆ ಬಿಡುಗಡೆ ಆಕೈತಿ ನೋಡಿ. ಬಿಡುಗಡೆ ಶುರೂರ್ ಕಾರ್ಯಕ್ರಮ ಆಯ್ತು ನೋಡಿ. ಫೋನ್ ಹಚ್ಚಾರ.